ಸ್ತೋತ್ರ. ನನ್ನ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಹೇಳಿದ್ದಾರೆ, ಅದನ್ನು ಹೇಳಿ ನಾನು ಸಂದೇಶದ ಕಡೆಗೆ ಹೋಗುವಂತಾಗಿದೆ. ದೇವರ ಕೃಪೆಯಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದರೂ ಸಹ ಕ್ರಿಸ್ತನು ನನ್ನ ಜೀವಿತದಲ್ಲಿ ಇಲ್ಲ. ನಾನು ಎಲ್ಲರ ಜೀವಿತ ಹಾಗೆ ಒಂದು ಪಾಪದ ಜೀವಿತದಲ್ಲಿ, ಒಂದು ಕೆಟ್ಟ ಸ್ನೇಹಿತರ ಜೀವಿತದಲ್ಲಿ ಈ ರೀತಿಯಲ್ಲಿರುವಾಗ 18ನೇ ವರ್ಷದಲ್ಲಿ ಒಂದು ರಿಟ್ರೀಟ್ಗೆ ಹೋದಾಗ ದೇವರು ಪರಿಶುದ್ಧಾತ್ಮನು ನನ್ನಲ್ಲಿ ಸ್ಪಷ್ಟನೆ ಕೊಟ್ಟಿರುವಂತರಾಗಿದ್ದಾರೆ. ಐ ಹ್ಯಾಡ್ ಅನ್ ಎನ್ಕೌಂಟರ್ ವಿತ್ ದ ಹೋಲಿ ಸ್ಪಿರಿಟ್. ಆವತ್ತಿನಿಂದ ದೇವರು ನನ್ನ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿ ದೇವರು ಇಲ್ಲಿಯವರೆಗೂ ನಡೆಸಲಿಕ್ಕಾಗಿ ಸ್ತೋತ್ರ. ಸೊ ನನ್ನ ಜೀವನಕ್ಕೂ ಸೇವೆಗೂ ಸಂಗಾತಿಯಾಗಿ ಕೊಟ್ಟಂತ ಹೆಂಡತಿಗಾಗಿ ಸ್ತೋತ್ರ. ನನಗೆ ಒಂದು ಹೆಂಡತಿ, ಒಂದು ಮಗ, ಒಂದು ಮಗಳು ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಸೇವೆಗೆ ಸಹಕರಿಸುವಂತ ಒಂದು ಕುಟುಂಬ ದೇವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೇವೆಗಾಗಿ ಪ್ರಾರ್ಥಿಸಲು ನನ್ನ ತಂದೆ ತಾಯಿ, ನನ್ನ ಪತ್ನಿ. ಸೊ ಪ್ರಾರ್ಥನೆ, ನಾನು ಎಲ್ಲೇ ಹೋಗಿದ್ರು ಸಹ ಒಂದು ದಿನನೂ ಹೋಗ್ಲೇಬೇಕಾ, ಯಾಕಂದ್ರೆ ತಿಂಗಳಲ್ಲಿ ಒಂದು 2-3 ಸಲ ವಾರವಾದ್ರೂ ನಾನು ಹೊರಗಡೆ ಇರುವಂತರಾಗಿದೆ. ಒಂದು ಸಲಿನೂ ಹೋಗ್ಲೇಬೇಕಾ, ಯಾಕೆ ಹೋಗ್ತೀರಾ ಅನ್ನಕ್ಕಂಥ ಪ್ರಶ್ನೆ ಇಲ್ಲದೆ ಸಂತೋಷದಿಂದ ಸೇವೆಗಾಗಿ ಸಹಕರಿಸುವ ನನ್ನ ಕುಟುಂಬಕ್ಕಾಗಿ, ನನ್ನ ತಂದೆ ತಾಯಿಯ ಪ್ರಾರ್ಥನೆಗಳಿಗಾಗಿ ದೇವರಿಗೆ ವಂದನೆ ಅಂತ ತಿಳಿಸ್ತೇನೆ. ಹಲ್ಲೆಲೂಯಾ. ನಾವು ಬುಧವಾರ ಮನೆ ಬಿಟ್ಟಿದ್ದು 2 ಮಕ್ಕಳು, ಒಬ್ಬ 9ನೇ ವಯಸ್ಸು, ಒಂದು 6ನೇ ವಯಸ್ಸಿನ ಮಗಳು. ಆಕೆಗೆ ಮೊನ್ನೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ನನಗೆ ಗೊತ್ತಿತ್ತು ಈ ಸೇವೆಗೆ ಬರಬೇಕಾದ್ರೆ ನನಗೆ ಗೊತ್ತಿತ್ತು ಸ್ವಲ್ಪ ಏರುಪೇರಾಗುತ್ತೆ ಅಂತ. ಆದರೆ ಇವತ್ತು ದೇವರ ಕೃಪೆಯಿಂದ ಆಕೆ ಚೆನ್ನಾಗಿ ಸಭೆಗೆ ಹೋಗಿರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸೇವೆಗೆ ಅನ್ನುವಾಗ ಕೆಲ ಅಡೆತಡೆಗಳು ಬರ್ತವೆ, ಆದರೆ ನಾವು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಯೇಸುಗಾಗಿ ನಾವು ಮುಂದೆ ಸಾಗುವಂತ ಒಂದು ಆಸೆ, ಒಂದು ಬಯಕೆ ನಮಗಿರೋದಕ್ಕಾಗಿ ಸ್ತೋತ್ರ. ದೇವರ ಕೃಪೆಯಿಂದ ಕೆಲಸ ಮಾಡಿಕೊಂಡು ಸೇವೆ ಮಾಡುವಂತರಾಗಿದ್ದೇನೆ. 17ನೇ ವರ್ಷದಲ್ಲಿ ಯೇಸು ಕಡೆಗೆ ನಾನು ಬರಲಿಕ್ಕೆ ಸಾಧ್ಯವಾಯಿತು. 21ನೇ ವಯಸ್ಸಿನಲ್ಲಿ ದೀಕ್ಷಾ ಸ್ನಾನ. ಆಗಿನಿಂದಲೂ ಈಗ ಹೆಚ್ಚು ಕಡಿಮೆ ಒಂದು 24 ವರ್ಷ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಒಂದು AG ಚರ್ಚ್ ಅಲ್ಲಿ ಒಂದು ಆಂಗ್ಲ ಭಾಷೆ, ಇಂಗ್ಲಿಷ್ ಸರ್ವಿಸ್ಗೆ ಒಂದು ಪಾಸ್ಟರ್ ಆಗಿದ್ದೆ. ಸೊ ಅದು ನನ್ನ ಕರೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಕಾಲ ಅಲ್ಲಿ ಟೀಮ್ನ ಫಾರ್ಮ್ ಮಾಡಿ ಸೊ ಅಲ್ಲಿಂದ ಹೊರ ಬರೋಕ್ಕೆ ಸಾಧ್ಯವಾಯಿತು. 2014ರಿಂದ ಇಲ್ಲಿವರೆಗೂ ವಿಧವಾದ ಸಭೆಗಳಿಗೆ, ಸ್ಥಳಗಳಿಗೆ, ಕರ್ನಾಟಕದ 30 ಜಿಲ್ಲೆಗಳಿಗೂ, ಭಾರತದ 8-9 ರಾಷ್ಟ್ರಗಳಲ್ಲಿ ಹೋಗಿ ದೇವರ ಸೇವೆ ಮಾಡಬೇಕು. ಹೆಚ್ಚು ಕಡಿಮೆ 400ಕ್ಕೂ ಹೆಚ್ಚು ಬೇರೆ ಸಭೆಗಳು, ಸ್ಥಳಗಳಲ್ಲಿ ಹೋಗಿ ದೇವರು ಸೇವೆ ಮಾಡಲು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡಿದ್ದೇನೆ. ಹಲ್ಲೆಲೂಯಾ. ಆಮೆನ್. ಸೊ ಫಸ್ಟ್ ನಾನು ಇನ್ಫೋಸಿಸ್ ಎಂಬ ಕಂಪನಿಯಲ್ಲಿ, ನೀವೆಲ್ಲ ಕೇಳಿರ್ಬೋದು ಇನ್ಫೋಸಿಸ್. ಸೊ ಅಲ್ಲಿ 12 ವರ್ಷ ನಾನು ಕೆಲಸ ಮಾಡ್ತಾ ಇದ್ದೆ. ಅದಾದ ಮೇಲೆ ಸೇವೆಗೆ ಅನುಕೂಲವಾದಂಥ ಒಂದು ಕೆಲಸ ಬೇಕು ಅನ್ನುವಾಗ ಬೀದರಲ್ಲಿರುವಾಗ ದೇವರ ಒಂದು ವಾಣಿಯನ್ನು ಕನಸಿನ ಮೂಲಕ ಬೆಳಗ್ಗೆ ಜಾವ ಒಂದು 4:30-5 ಗಂಟೆಯಲ್ಲಿ ಯು ರಿಸೈನ್, ಐ ವಿಲ್ ಅಸೈನ್ ಅಂತ ಹೇಳಿದ್ರು. ನವೆಂಬರ್ 2ನೇ ತಾರೀಕಂಗೆ ಇಮಿಡಿಯೇಟ್ ಆಗಿ ಬಂದು 12 ವರ್ಷ ನಾನು ಇನ್ಫೋಸಿಸ್ ಅಲ್ಲಿ ಇದ್ರೂ ಸಹ ಸೊ ಅಲ್ಲೇ ನಾನು ರಿಟೈರ್ಮೆಂಟ್ ಅಂದ್ಕೊಂಡಿದ್ದೆ. ಬಟ್ ಈ ವಾರ್ತೆ ಕೇಳಿದಾಗ ಬಂದಿದ್ದೇನೆ, ಕೂಡಲೇ ಅದಕ್ಕೆ ರಿಸೈನ್ ಮಾಡಿದೆ. ಸೊ ಅದು ಬಿಟ್ಟಾದ್ಮೇಲೆ ಅವತ್ತು ಕೆಲಸ ಏನು ಮುಂದೆ ಗೊತ್ತಿರಲಿಲ್ಲ. ಆದರೆ 7 ದಿನದಲ್ಲೇ ದೇವರು, ಇವಾಗ ನಾನು ಹೋಗ್ತಾ ಇರಕ್ಕಂಥ ಒಂದು ಕಂಪನಿ ಮೆಟ್ರಿಕ್ಸ್ ಸಾಫ್ಟ್ ಟೆಕ್ ಅಂತ, ಅದು ಒಂದು ಸಾಫ್ಟ್ವೇರ್ ಕಂಪನಿ ಆಗಿರುವಂಥದ್ದಾಗಿದೆ. ಸೊ ಅಲ್ಲಿ ಒಂದು HR ಆಗಿ ಕೆಲಸ ಮಾಡೋದಕ್ಕೆ ದೇವರು ಕೊಟ್ಟಿದ್ದಾರೆ. 5 ದಿನಗಳು ಕೆಲಸ, ಉಳಿದ 2 ದಿನಗಳಲ್ಲಿ ಎಲ್ಲಿ ಸೇವೆ ಇರುತ್ತದೋ ಹೋಗಿ ಸೇವೆ ಮಾಡಲು ದೇವರು ಕೊಟ್ಟ ಕೃಪೆಗಾಗಿ, ನಡೆಸುವಿಗಾಗಿ, ನಿಮ್ಮೆಲ್ಲರ ಪ್ರಾರ್ಥನೆಗಳಿಗಾಗಿ ನಾನು ವಂದಿಸುವಂತನಾಗಿದೆ. ಹಲ್ಲೆಲೂಯಾ. ಆಮೆನ್. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ನಾವೆಲ್ಲ ಇರುವ ಕಾಲಘಟ್ಟ ತುಂಬಾ ಶ್ರೇಷ್ಠವಾದ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬರುತ್ತೇನೆ ಅಂತ ಹೇಳಿದಂತ ಯೇಸು, ಬರುವುದಕ್ಕೆ ಮುಂಚೆ ಆಗುವಂತ ಸೂಚನೆಗಳನ್ನು ನುಡಿದಂತ ಯೇಸು, ಈ ಒಂದು ಕಾಲಮಾನಗಳಲ್ಲಿ ನಾವು ನೋಡೋದಾದ್ರೆ ಪ್ರಕಟಣೆಗಳಲ್ಲಿ, ದಾನಿಯೇಲನಲ್ಲಿ ಅನೇಕ ವಿಷಯಗಳು ಏನೇನು ದೇವರು ನುಡಿದಿದ್ರು, ಆತನ ಬರೋಣ ಸೂಚನೆಗಳು, ಅದೆಲ್ಲ ಈ ಲೋಕದ ಪ್ರಪಂಚದ ಮೇಲೆ ನಡೀತಾ ಇರಕ್ಕಂಥ ಸಂಗತಿಗಳನ್ನು ನಾವು ನೋಡೋದಕ್ಕೂ
ಕೇಳೋದಕ್ಕೂ ದೇವರು ಕೊಡುತ್ತಿರುವ ಆ ಕೃಪೆಗಾಗಿ ಸ್ತೋತ್ರ. ಅನೇಕ ವಿಧವಾದ ಒಂದು ಗೊಂದಲಗಳು ಲೋಕದಲ್ಲಿ ಮುತ್ತಿಕೊಂಡಿದ್ದರೂ ಸಹ ದೇವ ಮಕ್ಕಳಿಗೆ ಒಂದು ನಿರೀಕ್ಷೆ ಇದೆ. ಇದೆಲ್ಲ ಆಗ್ತಾ ಇರೋದು ಬರಬೇಕಾಗಿರುವ ಕ್ರಿಸ್ತನು ಬರುವ ಸಮಯ ಸಮೀಪವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಅನೇಕ ಘಟನೆಗಳು ನಡೀತಾ ಇದ್ರು ಸಹ ಕೆಲ ಒಂದು ಸಂಗತಿಗಳನ್ನ ಮಾತ್ರ ನಿಮ್ಮ ಮುಂದೆ ಹಂಚಿ ನಾನು ಮುಂದಕ್ಕೆ ಹೋಗೋದಕ್ಕೆ ಇಷ್ಟಪಡುವಂತದ್ದಾಗಿದೆ. ಈ ವರ್ಷ ಇಡೀ ಪ್ರಪಂಚದಲ್ಲೇ ಒಂದು ಪ್ರಾಮುಖ್ಯವಾದ ಒಂದು ವರ್ಷ. ಯಾಕೆಂದರೆ ಹೆಚ್ಚು ಕಡಿಮೆ 64 ದೇಶಗಳಲ್ಲಿ ಎಲೆಕ್ಷನ್ಸ್ ಇರುವಂತದ್ದಾಗಿದೆ. ಎಷ್ಟು? 64 ದೇಶಗಳಲ್ಲಿ, ಇನ್ಕ್ಲೂಡಿಂಗ್ ಇಂಡಿಯಾ. ಮುಖ್ಯವಾದ ದೇಶಗಳಲ್ಲಿ ಆ ಒಂದು ಎಲೆಕ್ಷನ್ಸ್ ಇರುವಂತದ್ದಾಗಿದೆ. ಅದು ರಷ್ಯಾ ಆಗಿರ್ಬೋದು, US ಆಗಿರ್ಬೋದು, ಆ ರೀತಿ ವಿಧವಾದ ಭಾರತವಾಗಿರ್ಬೋದು, 64 ದೇಶಗಳಲ್ಲಿ ಆ ಒಂದು ಎಲೆಕ್ಷನ್ಸ್ ನಡೆಯುವಂತದ್ದಾಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ರೂಷಿಯಲ್ ಇವನ್ ಇನ್ ದ ಡಿವೈನ್ ಆಸ್ಪೆಕ್ಟ್ಸ್. ಆತ್ಮಿಕಕ್ಕೂ, ಯಾಕಂದ್ರೆ ಸೈತಾನನು ತನ್ನ ರಾಜ್ಯವನ್ನು ಕಟ್ಟುವ ಎಲ್ಲ ಪ್ರಯತ್ನಗಳಲ್ಲಿ ಇರುವಾಗ, ಹಲ್ಲೆಲೂಯಾ, ದೇವರ ವಾಗ್ದಾನ ಆಲ್ರೆಡಿ ಮಾಡಿದರೆ ಆತನ ರಾಜ್ಯವು ಬಂದೇ ಬರುವಂತದ್ದಾಗಿದೆ. ಆಮೇಲೆ ಭಾರತ ದೇಶದಲ್ಲೂ ನನ್ನ ಪ್ರಾರ್ಥನೆ ದೇವರಿಗೆ ಏನು ಗೊತ್ತಾ? ಕರ್ತನೇ, ಅರಸನು ಹಾಮಾನ್ ಕೈಯಿಂದ ಉಂಗುರವನ್ನು ತೆಗೆದು ಯಾರ ಕೈಗೆ ಹಾಕಿದ್ರು? ಮೋರ್ದೆ ಕೈಗೆ ಹಾಕಿದ್ರು. ಹಲ್ಲೆಲೂಯಾ. ಭಾರತ ದೇಶದಲ್ಲೂ ದೇವರು ಆ ಉಂಗುರವನ್ನು ಹಾಮಾಂದಿರ ಕೈಯಲ್ಲ, ಮೋರ್ದೆ ಕೈಗಳಲ್ಲಿ ಕೊಡಲಿ. ಅದಕ್ಕೆ ನೀವು ಹೋಗಿ ನಿಮ್ಮ ಮತಗಳನ್ನು ಚಲಾಯಿಸುವಂತರಾಗಿರಿ. ಆಲೋಚಿಸಿ ದೇಶದ ಹಿತಕ್ಕಾಗಿ ಮತ್ತೆ ಕ್ರಿಸ್ತನ ಮಹಿಮೆಗಾಗಿ ನಾವು ಮಾಡುವಂತರಾಗಿರೋಣ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ಒಂದು ರೀತಿಯಾದ ಬರಗಾಲ, ಮಳೆ, ಭೂಕಂಪ, ಯುದ್ಧಗಳು ಪ್ರಾರಂಭ ಆಗಿರುವಂತದ್ದಾಗಿದೆ. ಕೆಲ ವರ್ಷಗಳಿಂದ ರಷ್ಯಾ ಯುಕ್ರೇನ್ ಯುದ್ಧ ನಡೆಯುವಂತದ್ದಾಗಿದೆ. ಇದು ಯಾತಕ್ಕೋಸ್ಕರ ಸೂಚನೆ ಅಂದ್ರೆ, ಪ್ರಕಟಣೆಗಳಲ್ಲಿ ಹೇಳುವಂತದ್ದಾಗಿದೆ, ಕೊನೆಯ ಕಾಲದಲ್ಲಿ ಮಹಾಯುದ್ಧ ಅದು ಅರ್ಮಗೆಡ ಅನ್ನಕ್ಕಂಥ ಸ್ಥಳದಲ್ಲಿ ಆಗುವಂತದ್ದಾಗಿದೆ. ರಷ್ಯಾ ಮತ್ತೆ ಎಲ್ಲ ದೇಶದ ಸೈನಿಕರು ಸಹ ಆ ಒಂದು ಅರ್ಮಗೆಡ ಅನ್ನಕ್ಕಂಥ ಸ್ಥಳಕ್ಕೆ ಸೇರುವಂತರಾಗಿದ್ದಾರೆ ಅಂತ ಪ್ರಕಟಣೆಗಳಲ್ಲಿ ಇರುವಂತದ್ದಾಗಿದೆ. ರಷ್ಯಾ ಆ ಒಂದು ಅರ್ಮಗಡೆಗೆ ಬರಬೇಕಂದ್ರೆ ಅದಕ್ಕೆ ಬೇರೆ ಮಾರ್ಗ ಇಲ್ಲ, ಅದು ಯುಕ್ರೇನ್ ಮೇಲೆ ಆಗಿರುತ್ತದೆ. ಇವತ್ತಲ್ಲ ನಾಳೆ ಸ್ವಲ್ಪ ಭಾಗವಾದರೂ ಯುಕ್ರೇನ್ ಅಲ್ಲಿ ಅವರು ಆಕ್ರಮಣ ಮಾಡುತ್ತಾರೆ. ಯಾಕಂದ್ರೆ ಆ ಒಂದು ವಾಕ್ಯ ನೆರವೇರೋದಕ್ಕೋಸ್ಕರ. ಯುಪ್ರಿಟಿಸ್ ನದಿ ಅನೇಕ ಸಾವಿರಾರು ವರ್ಷಗಳಿಂದ ಹರಿಯುತ್ತಿರುವ ದೊಡ್ಡ ನದಿ. ಅದು ಈಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಹೆಸರಲ್ಲಿ ಅದು ಒಣಗಿ ಹೋಗುವಂತಾಗಿದೆ. ಇಟ್ ಇಸ್ ಗೆಟಿಂಗ್ ಡ್ರೈಡ್ ಅಪ್. ಅನೇಕ ಸಾವಿರಾರು ವರ್ಷಗಳು ಹರಿದಂತ ಒಂದು ಸ್ಥಳದಲ್ಲಿ ಈಗ ಬತ್ತಿ ಹೋಗುವ ಒಂದು ಸನ್ನಿವೇಶ. ಇದು ಸಹ ಯಾತಕ್ಕೆ ಅಂದ್ರೆ ಕೊನೆ ಕಾಲದ ಯುದ್ಧಕ್ಕಾಗಿ ಅದೆಲ್ಲ ಟ್ಯಾಂಕರ್ಸ್ಗಳು ಅಂದ್ರೆ ಯುದ್ಧ ವಾಹನಗಳು ಬರೋದಕ್ಕೆ ಅದೊಂದು ಮಾರ್ಗ ಆಗುತ್ತದೆ ಅಂತ ಲೇಖನಗಳಲ್ಲಿ ಇರುವಂತದ್ದಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ನೋಡುವಾಗ ನ್ಯೂ ಸಿಲ್ಕ್ ರೋಡ್ ಅಥವಾ ನ್ಯೂ ಸಿಲ್ಕ್ ಪ್ರಾಜೆಕ್ಟ್ ಅಂತ ಚೈನಾದವರು ಒಂದು ದೊಡ್ಡ ಹೈವೇ ಮಾಡಿರುವಂತದ್ದಾಗಿದೆ. ಅದೆಲ್ಲಿವರೆಗೂ ಕನೆಕ್ಟ್ ಆಗುತ್ತಂದ್ರೆ ಅದು ಆಲ್ಮೋಸ್ಟ್ ಇಸ್ರಾಯೇಲ್ಗೆ ಒಂದು ದೊಡ್ಡ ಹೈವೇ ಕನೆಕ್ಟ್ ಆಗುವಂತದ್ದಾಗಿದೆ. ಆ ಒಂದು ರೋಡ್ಗೆ ಅನೇಕ ದೇಶಗಳು ಕನೆಕ್ಟ್ ಆಗಬಹುದು. ಚೈನಾದಿಂದ ಭೂತಾನ್, ಬರ್ಮಾ, ಇಂಡಿಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈ ತರ ಅನೇಕ ದೇಶಗಳು ಆ ರಸ್ತೆಗೆ ಕನೆಕ್ಟಿವಿಟಿ ತಗೊಳ್ಳೋದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದಕ್ಕೆ ನ್ಯೂ ಸಿಲ್ಕ್ ಪ್ರಾಜೆಕ್ಟ್ ಅಥವಾ ನ್ಯೂ ಸಿಲ್ಕ್ ರೂಟ್ ಅನ್ನಕ್ಕಂಥದ್ದು. ಯಾಕೆ ಸಿಲ್ಕ್ ರೂಟ್ ಅಂತ ಅದಕ್ಕೆ ಹೆಸರು ಬಂತು ಅಂದಾಗ 2000 ವರ್ಷದ ಹಿಂದೆ ನಾವು ನೋಡುವಾಗ ಯೇಸು ಸ್ವಾಮಿ ಹುಟ್ಟುವಾಗ ಒಂದು ನಕ್ಷತ್ರ ಕಾಣಿಸಿತ್ತು. ಆಗ ಪಶ್ಚಿಮ ದೇಶ ಅಂದ್ರೆ ವಾಟ್ ಎವರ್ ಐ ಡೋಂಟ್ ನೋ, ಈಸ್ಟ್, ಮೂಡನ ಅಂದ್ರೆ ಈಸ್ಟ್ ಕಡೆಯಿಂದ ಜೋಯಿಷ್ಯರು ಆ ನಕ್ಷತ್ರವನ್ನು ನೋಡಿ ಅಲ್ಲಿಗೆ ಬಂದರು, ಯೇಸು ಬಳಿಗೆ ಬಂದರು ಅಂತ. ಆಗ ಚರಿತ್ರೆಗಾರರಲ್ಲಿ ಹೇಳುವಂತರಾಗಿದ್ದಾರೆ, ಆ ಜೋಯಿಷರು ಬಂದಂತ ಮಾರ್ಗಕ್ಕೆ ಸಿಲ್ಕ್ ರೂಟ್ ಅಂತ ಹೆಸರು. ಅವಾಗ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹುಟ್ಟಿದಾಗ ಈ ಜೋಯಿಷರು ಬಂದಂತ ಮಾರ್ಗಕ್ಕೆ ಏನ್ ಹೆಸರು ಕೊಟ್ಟಿದ್ರು? ಸಿಲ್ಕ್ ರೂಟ್ ಅಂತ. ಈಗ ಆ ರೋಡ್ಗೆ ಕೊಟ್ಟಂತ ಹೆಸರೇನು? ನ್ಯೂ ಸಿಲ್ಕ್ ಪ್ರಾಜೆಕ್ಟ್. ಹಲ್ಲೆಲೂಯಾ. ಯಾಕಂದ್ರೆ ಅದು ಈಸ್ಟ್ ಇಂದ ವೆಸ್ಟ್ ಕಡೆಗೆ ಬರಕಂತ ಒಂದು. ಸೊ ಈ ಒಂದು ಪ್ರಾಜೆಕ್ಟ್, ಈ ಒಂದು ರೋಡು ಸಹ ಮುಕ್ತಾಯವಾಗಿರುವಂತದ್ದಾಗಿದೆ.
ಇದು ಸಹ ಈ ರಾಜ್ಯಗಳನ್ನು ಕನೆಕ್ಟ್ ಮಾಡಿ ಆ ಮಹಾಯುದ್ಧಕ್ಕೆ ಬರೋದಕ್ಕೆ ಅದು ಒಂದು ಸೂಚನೆ ಆಗಿರುವಂತದ್ದಾಗಿದೆ. ಅದಾದ ಮೇಲೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಬಂದು ಆತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಆರೋಹಣ ಆದ್ಮೇಲೆ ಅಲ್ಲಿ ಯಹೂದಿಗಳಿಗೆ ತುಂಬಾ ಹಿಂಸೆಗೆ ಒಳಗಾಗ್ತಾರೆ. ಆಗ ಯಹೂದಿಗಳೆಲ್ಲ ಬೇರೆ 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 ದೇಶಗಳಲ್ಲಿ ಹೋಗಿ ಚದುರ್ಚಿತ್ತಾಗಿ ಬೇರೆ ದೇಶಗಳಲ್ಲಿ ವಾಸ ಮಾಡುವಂತರಾಗಿದ್ದಾರೆ. ಮಹಾಯುದ್ಧ ಒಂದು ಅಂದ್ರೆ ವರ್ಲ್ಡ್ ವಾರ್ 1. ಆವಾಗ ಏನಾಯ್ತು ಅಂದ್ರೆ, ಬೇರೆ ದೇಶದಿಂದ ಇದ್ದ ಯಹೂದಿಗಳಿಗೆ ಒಂದು ಅರಿವಾಗುತ್ತದೆ, ಎಲ್ಲ ದೇಶದವರು ಅವರ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ, ನಮ್ಮದೇ ಆದ ದೇಶ ಇಲ್ಲವಲ್ಲ ಅನ್ನುವ ಅರಿವು ವರ್ಲ್ಡ್ ವಾರ್ 1 ನಲ್ಲಿ ಆಗುವಂತದ್ದಾಗಿದೆ. ವರ್ಲ್ಡ್ ವಾರ್ 2 ಅಲ್ಲಿ ಏನು ದೊಡ್ಡ ಕಾರ್ಯಗಳಾಗಿಲ್ಲ, ಆದ್ರೆ ಒಂದಾಯ್ತು, ವಾಕ್ಯದಲ್ಲಿ ಆಲ್ರೆಡಿ ಬರೆದ ಪ್ರಕಾರ ಆ ಚಿಗುರು ಒಡೆಯುತ್ತದೆ ಅನ್ನುವ ರೀತಿಯಲ್ಲಿ ಇಸ್ರಾಯೇಲ್ ಎಂಬ ದೇಶ ಮತ್ತೆ ಹುಟ್ಟುಕೊಳ್ಳುವಂತದ್ದಾಗಿದೆ. ಹಲ್ಲೆಲೂಯಾ. ಇದೆಲ್ಲವೂ ಸಹ ಬೈಬಲ್ ಅಲ್ಲಿ ಬರೆದಂತದ್ದು ಅಲ್ಲಿ ನೆರವೇರುವುದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಆಮೇಲೆ ಮತ್ತೆ ಅನೇಕ ಯಹೂದಿಗಳು ಅನೇಕ ದೇಶಗಳಲ್ಲಿದ್ರು. ಆಲ್ಮೋಸ್ಟ್ ಆಲ್ ಎಲ್ಲರೂ ಈಗ ಯೆರೂಸಲೇಮ್, ಯಾಕಂದ್ರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಯಹೂದಿಗಳು ಇರ್ತಾರೋ ಅವರೆಲ್ಲ ಮತ್ತೆ ಯೆರೂಸಲೇಮಿಗೆ ಬರ್ತಾರೆ ಅನ್ನಕ್ಕಂತ ವಾಕ್ಯಗಳು ಇರುವಂತದ್ದಾಗಿದೆ. ಅದೆಲ್ಲ ನಾನು ಹೋಗೋದಕ್ಕೆ ಇಷ್ಟಪಡುವುದಿಲ್ಲ, ಎಷ್ಟು ಕ್ಲುಪ್ತವಾಗಿ ಹೇಳಿ ಹೋಗ್ತೇನೆ. ಆದ್ರೆ ಭಾರತ ದೇಶದಲ್ಲೂ ಕೆಲ ಸ್ಥಳಗಳಲ್ಲಿ ಈ ಯಹೂದಿಗಳು ವಾಸ ಮಾಡ್ತಾ ಇದ್ರು. ಅದು ಕೇರಳ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೆಲ ಪ್ರದೇಶಗಳಲ್ಲಿ. ಇವರೆಲ್ಲವೂ ಸಹ ಕೋವಿಡ್ ಅದಕ್ಕಿಂತ ಮುಂಚೆ ನಮ್ಮ ಭಾರತ ಸರ್ಕಾರವೂ ಸಹ ಅವರಿಗೆ ಒಂದು ಲಿಖಿತ ಹೇಳಿತ್ತು, ನೀವು ಯಾರೆಲ್ಲ ಹೋಗಬೇಕಂತ ಇದ್ದೀರೋ ನಾವು ಧಾರಾಳವಾಗಿ ವಿ ವಿಲ್ ಬಿ ಗ್ಲಾಡ್ ಟು ಸೆಂಡ್ ಯು ಬ್ಯಾಕ್ ಅನ್ನೋ ರೀತಿಯಲ್ಲಿ, ಅಂದ್ರೆ ನೀವು ಹೋಗೋದಿಕ್ಕೆ ನಾವೆಲ್ಲ ಅದಕ್ಕೆ ಮಾಡ್ತೇವೆ ಅಂತ. ಅನೇಕ ಪ್ರದೇಶಗಳಿಂದ ಯಹೂದಿಗಳು ಮತ್ತೆ ಯೆರೂಸಲೇಮ್ ಸೇರ್ಕೊಂಡ್ರು ಈಗ ಕಳೆದ 5-6 ವರ್ಷಗಳಿಂದ. ಆದ್ರೆ ಕೊನೆಯ ಟ್ರೈಬ್ ಅಂದ್ರೆ ವಾಟ್ ಇಸ್ ಕಾಲ್ಡ್ ಟ್ರೈಬ್ಗೆ ಏನಂತಾರೆ, ಕುಲ, ಕೊನೆ ಇಸ್ರಾಯೇಲರ 12 ಕುಲಗಳಲ್ಲಿ ಕೊನೆಯ ಕುಲ, ಕಳೆದು ಹೋದಂತ ಕುಲ ಒಂದು ಮಾತ್ರ ಇವತ್ತಿಗೂ ಮಣಿಪುರಲ್ಲಿ ಇರುವಂತರಾಗಿದ್ದಾರೆ. ಎಲ್ಲಿದ್ದಾರೆ? ಮಣಿಪುರಲ್ಲಿ. ನಮ್ಮೆಲ್ಲರಿಗೂ ಗೊತ್ತು, ಕೆಲ ತಿಂಗಳುಗಳಿಂದ ಅಲ್ಲಿ ಆಗುತ್ತಿರುವ ಒಂದು ದೌರ್ಜನ್ಯ ಅದೆಲ್ಲ ನಮಗೆ ನೋಡುವಂತರಾಗಿದ್ದೇವೆ. ಆ ಸಮಯದಿಂದ ಅನೇಕ ಯಹೂದಿಗಳು ಅಂದ್ರೆ ಕೆಲ ತಿಂಗಳು ವರ್ಷಗಳಿಂದ ಮತ್ತೆ ಅವರು ಅಲ್ಲಿಂದ ವರ್ಗಾವಣೆ ಆಗಿ ಯೆರೂಸಲೇಮ್ಗೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಸೂಚನೆ ನಾವು ಒಂದು ಕಡೆ ನೋಡಿದಾಗ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಆದ್ರೆ ವಾಕ್ಯದಲ್ಲಿ ಏನಿದೆಯೋ ಅದು ನೆರವೇರೋವರೆಗೂ ದೇವರು ಬಿಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸೊ ಹೆಚ್ಚು ಕಡಿಮೆ 9,000ಕ್ಕೂ ಹೆಚ್ಚಿನ ಯಹೂದಿಗಳು ಮಣಿಪುರಲ್ಲಿ ಒಂದು ಪ್ರಾಂತ್ಯದಲ್ಲಿ, ಅಂದ್ರೆ ಕಳೆದು ಹೋದಂತ ಕೊನೆಯ ಟ್ರೈಬ್, ಅದು ಬೆಂಜಮಿನ್ ಕುಲದಕ್ಕೆ ಸೇರಿದ ಬೆನ್ ಅಮಾಸೆ ಅನ್ನಕ್ಕಂತ ಒಂದು ಕುಲದವರು ಅಲ್ಲಿದ್ರು. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಂದ, ಇನ್ನು ಎಲ್ಲರೂ ಹೋಗಿಲ್ಲ, ಆಲ್ಮೋಸ್ಟ್ ಎಲ್ಲ ಹೋಗಿರುವ ಪ್ರಯತ್ನದಲ್ಲಿ ಇದ್ದಾರೆ. ಇದನ್ನು ಸೂಚನೆ, ಅದು ಯೇಸು ಸ್ವಾಮಿ ಬರುವ ಸೂಚನೆಗೆ ಅದು ಆಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಮತ್ತೆ ನಮ್ಮೆಲ್ಲರಿಗೂ ಗೊತ್ತು, ಡಿಜಿಟಲ್ ವರ್ಲ್ಡ್. ಇವಾಗ ನಮ್ಗೆ ದೇವರ ಆಲಯದಲ್ಲಿ ನಮ್ಮೆಲ್ಲರಿಗೂ ಹೆಸರುಗಳು, ನೇಮ್ಸ್ ಅನ್ನು ಕೊಟ್ಟಿದ್ರು ಸಹ, ಆದ್ರೆ ಲೋಕ ನಮ್ಗೆ ನೇಮ್ಸ್ ಅಲ್ಲಿ ಕರೆಯೋದಿಲ್ಲ, ನಮ್ಮೆಲ್ಲರಿಗೂ ಒಂದು ನಂಬರ್ಸ್ ಅನ್ನು ಕೊಟ್ಟಿರುವಂತದ್ದಾಗಿದೆ. ಅದು ಐಡೆಂಟಿ ಕಾರ್ಡ್ ನಂಬರ್ ಆಗಿರ್ಬೋದು, ಅದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಟೆಲಿಫೋನ್ ನಂಬರ್ ಆಗಿರ್ಬೋದು, ಇದೆಲ್ಲವೂ ಒಳಗೊಂಡಿರುವಂತದ್ದಾಗಿದೆ. ಅಂದ್ರೆ ವಿ ಹ್ಯಾವ್ ಕಮ್ ಇನ್ ಟು ಅ ಡಿಜಿಟಲ್ ವರ್ಲ್ಡ್ ವೇರ್ ಇಟ್ ಇಸ್ ವಿ ಆರ್ ಇನ್ ಟು ನಂಬರ್ಸ್. ಪ್ರಪಂಚದ ಮೇಲೆ ನಾವು ನೋಡೋದಾದ್ರೆ ಐಡೆಂಟಿ ಕಾರ್ಡ್ ನಂಬರ್ಗೆ 18 ಅಂಕೆಗಳಿರುತ್ತದೆ. ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನಮ್ಮ ಭಾರತದಲ್ಲಿ ಮಾತ್ರ ಅದು 1216 ಇತ್ತು, ಬಟ್ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅದು 18 ನಂಬರ್ಗೆ ಆಗ್ಬೇಕಂದ್ರೆ, ಅಂದ್ರೆ 666 ಅದೆಲ್ಲ ಅದಕ್ಕೆ ಸಂಬಂಧಪಡ್ತದೆ. ಅದರ ವಿಷಯಕ್ಕೆ ನಾನು ಹೋಗೋದಿಲ್ಲ. ಈಗ ನಾವು ನೋಡ್ತೇವೆ ಇಸ್ರಾಯೇಲ್ ವಾರ್ ಗಾಜಾ ಮೇಲೆ, ಗಾಜವು ಅಳೆದು ಹೋಗುತ್ತದೆ ಅಂತ ದೇವರ ವಾಕ್ಯದಲ್ಲಿ ಇರುವಂತದ್ದಾಗಿದೆ. ಆಮೇಲೆ ಈಗ ಕಳೆದ ವಾರದಿಂದ ಇಸ್ರಾಯೇಲ್ಗೂ ಮತ್ತೆ ಇರಾನ್ಗೂ ಆದಂತ ಒಂದು ಯುದ್ಧ ಪ್ರಾರಂಭ. ಹಲ್ಲೆಲೂಯಾ. ಮತ್ತೆ 3ನೇ ಸಲ ದೇವಾಲಯ ಕೆಡವಿ ಅದು ಆರಂಭ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಯೆರೂಸಲೇಮಲ್ಲಿ ಆಲ್ರೆಡಿ ಇರುವಂತದ್ದಾಗಿದೆ. 1ನೇ ಸಲ ಕಟ್ಟಿದ್ದು ಸೊಲೊಮೋನನು, ಮತ್ತೆ ಅದೆಲ್ಲ ಕೆಡಿದ್ರು, ಮತ್ತೆ ಅದನ್ನ ರೀಬಿಲ್ಡ್ ಆಯ್ತು. ಈಗ ಮತ್ತೆ 3ನೇ ಸಲ, ಕೊನೆಯ ಆ 3ನೇ ಸಲ ಕಟ್ಟುವ ಸಮಯಕ್ಕೂ ಇದೆಲ್ಲವೂ ಯೇಸು ಸ್ವಾಮಿ ಬರುವ ಸಮಯ ಸಮೀಪವಾಗಿದೆ. ನಾವೆಲ್ಲ ಸಿದ್ಧರಾಗಿದ್ದೇವಾ? ಹಲ್ಲೆಲೂಯಾ. ಸಿದ್ಧರಾಗಿದ್ದವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ. ಸಿದ್ಧರಾಗದೇ ಇರೋರು ಪಡಿಸಿಕೊಳ್ಳುವ ಒಂದು ಸಮಯ
ಇದಾಗಿರುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ದಿಸ್ ಇಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್. ಇದೊಂದು ಒಂದು ಒಂದು ಜಸ್ಟ್ ಒಂದು ಮಾಹಿತಿ. ಥ್ಯಾಂಕ್ ಯು ಪಾಸ್ಟರ್. ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಟ್ಟೆ. ಸಂದೇಶಕ್ಕಾಗಿ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯಾ. ಈ ಸಂದೇಶ ಕೆಲವು ಆ ಒಂದು ನಿಮ್ಮ ಆನಿವರ್ಸರಿ ಆದಮೇಲೆ ಪ್ರಾರ್ಥನೆಯಲ್ಲಿ ಇರುವಾಗ ಅದು ದೇವರು ಸ್ಪಷ್ಟವಾಗಿ ಈ ವಿಚಾರವಾಗಿ ನನಗೆ ಆಲೋಚನೆ ಕಳೆದ ತಿಂಗಳಲ್ಲಿ ನನಗೆ ಮಾರ್ಚ್ ಅನ್ಕೊಂತೀನಿ ಕೊಟ್ಟಿರುವಂತರಾಗಿದ್ದಾರೆ. ಈ ಸಂದೇಶ ದೇವರ ಆತ್ಮನು ಕೊಟ್ಟಾಗ ಇದು ಇವತ್ತಿಗೂ ನಾನು ಅಂದ್ರೆ ಕೊಟ್ಟ ಮೇಲೆ ಈ ಸಂದೇಶ ಎಲ್ಲೂ ನಾನು ಹಂಚಿಕೊಂಡಿಲ್ಲ. ಅನೇಕ ಸಭೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹೋದರೂ ಸಹ ಇದು ಹೇಳಲಿಲ್ಲ. ಯಾಕೆಂದ್ರೆ ಈ ಒಂದು ಸಂದೇಶ ಈ ಅಂಕೋಲ ಈ ಒಂದು ಸಭೆಗೆ ಆಗಿರೋದಕ್ಕಾಗಿ ಇಲ್ಲಿ ನಾನು ಅದನ್ನು ಕೊಡಬೇಕು ಅಂತ ನಾನು ಬಯಸುವಂತನಾಗಿದ್ದೇನೆ. ಹಲ್ಲೆಲೂಯಾ. ದೇವರಾತ್ಮನು ನನಗೆ ಹೇಳಿದಂಥದ್ದು ಸಿಂಹಗಳ ಬಾಯನ್ನು ಮುಚ್ಚುವ ದೇವರಾಗಿರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಇವತ್ತು ಈ ಸಭೆಯ ವಿರುದ್ಧವಾಗಿ, ಸೈನಿಕರ ವಿರುದ್ಧವಾಗಿ, ಸಭೆಯ ಸೇವಕರ ವಿರುದ್ಧವಾಗಿ ಇರುವಂತ ಅನೇಕ ಸಿಂಹಗಳು ಇರಬಹುದು. ಹಲ್ಲೆಲೂಯಾ. ನೀವು ಅದನ್ನು ನೋಡುತ್ತಿರಬಹುದು. ಹಲ್ಲೆಲೂಯಾ. ಬಟ್ ಆದರೂ ಸಹ ಆ ಸಿಂಹದ ಬಾಯನ್ನು ಮುಚ್ಚುವ ದೇವರು ಇವತ್ತಿಗೂ ಜೀವಿಸುವಂತನಾಗಿದ್ದಾನೆ. ಆಮೆನ್. ಆ ಪ್ರಾರ್ಥನೆಯಲ್ಲಿ ನಾನು ಮೊಣಕಾಲೂರುತ್ತಾ ಪ್ರಾರ್ಥನೆಯಲ್ಲಿ ಇರುವಾಗ ದಾನಿಯೇಲನ ಕುರಿತಾಗಿ ದಾನಿಯೇಲನ ಪುಸ್ತಕದ ಕಡೆಗೆ ದೇವರು ನನ್ನನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಆ ಒಂದು ದಾನಿಯೇಲನ ಪುಸ್ತಕ 6ರಲ್ಲಿ ನಾವು ನೋಡುವಂತರಾಗಿದ್ದೇವೆ. 6 ಅದರ 10ನೇ ವಾಕ್ಯ ಓದುವಂತರಾಗಿದೆ. ದಾನಿಯೇಲನು ಅವನು ತನ್ನ ಮನೆಯೊಳಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತನ್ನ ಮಹಡಿಯ ಗೋಡೆಯಲ್ಲಿ ಯಥಾ ಪ್ರಕಾರ ಪ್ರಾರ್ಥನೆಯನ್ನು ಸ್ತೋತ್ರ ಸಲ್ಲಿಸಿ ನಡೆಸಿದನು. ಸಾಕು. ಹಲ್ಲೆಲೂಯಾ. ಎಲ್ಲರೂ ನನ್ನನ್ನು ನೋಡುವಂತರಾಗಿದೆ. ಇಲ್ಲಿ ದಾನಿಯೇಲನು ಒಂದು ಕ್ರಮ ಇರುವ ಒಂದು ವ್ಯಕ್ತಿ, ಒಂದು ಶ್ರಮೆಯಲ್ಲಿ ಜೀವಿಸುವ ಒಂದು ವ್ಯಕ್ತಿ. ಆತನನ್ನು ಬ್ಯಾಬಿಲೋನಿಂದ ದಾಸತ್ವಕ್ಕೆ ತೆಗೆದುಕೊಂಡಂತ ಬಂದಿದ್ದು, ಆದರೂ ದೇವರು ಆತನ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿರೋದ್ರಿಂದ ಆ ಒಂದು ಪಟ್ಟಣದಲ್ಲಿ ಹಲ್ಲೆಲೂಯಾ ಅನ್ಯರ ಮಧ್ಯದಲ್ಲಿ ದೇವರು ಆತನನ್ನು ಮೇಲಕ್ಕೆ ತರುವಂತರಾಗಿದ್ದಾರೆ. ಇವತ್ತು ನಿಮ್ಮನ್ನು ಬೇರೆ 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 ಸ್ಥಳದಿಂದ ದೇವರು ರಕ್ಷಣೆಯ ಮಾರ್ಗದಲ್ಲಿ ತಂದಿರುವ ಉದ್ದೇಶ ಏನು ಗೊತ್ತಾ? ನಿಮ್ಮನ್ನು ಕೆಳಗಡೆ ಹಾಕಿ ನಾಶನ ಪಡಿಸುವುದಕ್ಕಲ್ಲ, ನಿಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಸೇರಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ದಾನಿಯೇಲನ ಕೆಲಸ ಕಾರ್ಯಗಳು ಅದು ಎಲ್ಲರೂ ಮೆಚ್ಚುವಂತದಾಗಿದೆ. ಆದರೆ ಏನಾಯಿತು? ದಾನಿಯೇಲನ ವಿರುದ್ಧವಾಗಿ ಜನರು ಎದ್ದಿರುವಂತರಾಗಿದ್ದಾರೆ. ಈತನ ಒಂದು ಶ್ರಮ ಮತ್ತೆ ಈತನ ವ್ಯಕ್ತಿತ್ವ ಒಂದು ಕ್ರಮ ಮತ್ತೆ ಶ್ರಮ. ಏನಂತೆ? ಕ್ರಮ. ಈ ವ್ಯಕ್ತಿಯನ್ನು ದಾನಿಯೇಲನನ್ನು ನಾವು ನೋಡುವಾಗ ಒಂದು ಕ್ರಮದಲ್ಲಿ ಇದ್ದಂತ ಒಂದು ವ್ಯಕ್ತಿ. ಆತನ ಆಹಾರದಲ್ಲಿ ಒಂದು ಕ್ರಮವನ್ನು ನಾವು ನೋಡುವಂತರಾಗಿದೆ. ಆತನ ಪ್ರಾರ್ಥನೆಯಲ್ಲಿ ಒಂದು ಕ್ರಮವನ್ನು ನಾವು ನೋಡುವಂತರಾಗಿದೆ. ಆತನ ಕೆಲಸದಲ್ಲಿ ಒಂದು ಕ್ರಮವನ್ನು ನೋಡುವಂತರಾಗಿದ್ದೇವೆ. ಈ ರೀತಿಯಾದ ಕ್ರಮದಲ್ಲಿ ಇರುವಂತ ಒಂದು ವ್ಯಕ್ತಿ, ಯಾವುದೇ ಲೋಪದೋಷಗಳಲ್ಲಿ ಒಳಗಾಗದಂತೆ ಇರುವ ವ್ಯಕ್ತಿ. ಆದರೂ ಸಹ ಇವನ ವಿರುದ್ಧವಾಗಿ ಇವನ ಜೊತೆಯಲ್ಲಿರತಕ್ಕಂಥವರೇ ಅನೇಕರು ಇವನ ಮೇಲೆ ಒಂದು ಕುತಂತ್ರ ಆಲೋಚನೆ ಮಾಡುವಂತರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಕೆಲವೊಬ್ಬರ ಜೀವಿತಗಳಲ್ಲಿ ಇಲ್ಲಿರುವ ಕೆಲ ವ್ಯಕ್ತಿಗಳಲ್ಲಿ ನಿಮ್ಮ ಕುಟುಂಬಗಳ ವಿರುದ್ಧವಾಗಲಿ ನಿಮ್ಮ ಜೊತೆಯಲ್ಲೇ ಇರುವಂತರಾಗಿದ್ದಾರೆ. ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಅಥವಾ ನಿಮಗೆ ನೆರೆಹೊರೆಯವರು ನಿಮ್ಮ ಸಂಗಡವೇ ಇರುವಂತರಾಗಿದ್ದಾರೆ. ಆದರೂ ನಿಮ್ಮ ಒಂದು ಇಳಿಜಾರನ್ನು, ನಿಮ್ಮ ಒಂದು ದೋಷವನ್ನು ಬಯಸುವಂತರಾಗಿದ್ದಾರೆ. ಹಲ್ಲೆಲೂಯಾ. They are very close to you, but they don't have a good heart for you. ನಿಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ಬೋದು, ಆದ್ರೆ ನಿಮ್ಮ ಒಳತಿಗಾಗಿ ಅವರು ಇಷ್ಟಪಡುವಂತವರಲ್ಲ. ಆ ರೀತಿಯಲ್ಲಿ ಯಾರಾದ್ರೂ ಇಲ್ಲಿರೋದಾದ್ರೆ ನೀವು ದಾನಿಯೇಲನಂತೆ, ದಾನಿಯೇಲು ಸೇವಿಸುವ ದೇವರನ್ನು ನೀವು ಸೇವಿಸುವಾಗ ಹಲ್ಲೆಲೂಯಾ ಆತನೇ ನಮ್ಮನ್ನು ಸಂರಕ್ಷಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ರೀತಿಯಾದ ಬಾಣಗಳು ನಿಮಗೋಸ್ಕರ, ನಿಮ್ಮ ವಿರುದ್ಧಗೋಸ್ಕರ ಈ ವಾಕ್ಯ ಯಾಕೋ ದೇವರಾತ್ಮನು ಮಾತನಾಡ್ತಾ ಇದ್ದಾರೆ. ನಿಮ್ಮ ವಿರುದ್ಧವಾಗಿ ಕೆಲ ಆಯುಧಗಳನ್ನು ಸೈತಾನನು ತಯಾರು ಮಾಡ್ತಾ ಇದ್ದಾನೆ. ಆದ್ರೆ ದೇವರ ವಾಕ್ಯ ನಿನ್ನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಅದು ಫಲಿಸುವುದಿಲ್ಲ. ಆಮೆನ್. ಸೈತಾನನು ತಯಾರು ಮಾಡ್ತಾ ಇದ್ದಾನೆ, ಮಾಡ್ಲಿ. ಆದ್ರೆ ನಿನ್ನ ಬಾಯಲ್ಲಿ ನೀನು ನೋಡಿ, ಸೈತಾನನೇ ನೀನು ಮಾಡಿದಂತ ಯಾವ ಆಯುಧವು ನನ್ನಗೋ, ನನ್ನ ಕುಟುಂಬಕ್ಕೋ, ನನ್ನ ಸೇವೆಗೋ ಅದು ಫಲಿಸೋದಿಲ್ಲ. Amen. Sorry, I am tapping. Hallelujah.
ಈ ರೀತಿಯಾದ ಕ್ರಮದಲ್ಲಿ ಇದ್ದಂತ ದಾನಿಯೇಲನ ವಿರುದ್ಧವಾಗಿ ನಮ್ಮೆಲ್ಲರಿಗೂ ಗೊತ್ತು, ಅವರು ಏನೋ ಒಂದು ಆತನ ದೇವರು ಸೇವಿಸುವುದಕ್ಕೋಸ್ಕರನೇ ಇದೆಲ್ಲ ಕುತಂತ್ರ. ಇವತ್ತು ಎಷ್ಟು ಕುಟುಂಬಗಳಲ್ಲಿ ಯೇಸುವನ್ನು ಹಿಂಬಾಲಿಸೋದ್ರಿಂದ ನೀವು ಬೆಲೆ ತೆತ್ತಾ ಇಲ್ವಾ? ನಿನ್ನ ಜೊತೆಯಲ್ಲಿರುವ ಸ್ನೇಹಿತರೆ ನಿಮಗೆ ವಿರುದ್ಧವಾಗಿ ಮಾತನಾಡ್ತಾ ಇಲ್ವಾ? ಹಲ್ಲೆಲೂಯಾ, ಆಮೆನ್. ಇಲ್ಲಿ ಒಂದು ರೀತಿಯಾದ ನಿಬಂಧನೆ, ಬೇಡದೇ ಇರುವ ನಿಬಂಧನೆ ತಗೊಂಡ್ರು. ಯಾರು ಯಾರಿಗೂ ತಲೆಬಾಗಬಾರದು, ಅರಸನಿಗೆ ಬಿಟ್ಟು ಅಂತ ಆ ಆಜ್ಞೆಯನ್ನು ಓಡಿಸಿದ್ರು. ಆದ್ರೂ ಸಹ ಯಾರಾದ್ರೂ ಆ ರೀತಿಯಲ್ಲಿ ಅರಸನಿಗೆ ಬಿಟ್ಟು ಬೇರೆಯವರಿಗೆ ತಲೆಬಾಗೋದಾದ್ರೆ, ಬೇರೆಯವರಿಗೆ ಆರಾಧನೆ ಮಾಡೋದಾದ್ರೆ ಅವ್ರನ್ನ ಎಲ್ಲಿಗೆ ಹಾಕ್ತೀವಿ ಅಂದ್ರು? ಸಿಂಹದ ಗುಹೆಗೆ ಹಾಕುತ್ತೇವೆ ಅಂತ. ಆಮೇಲೆ ಸಿಂಹದ ಗುಹೆ ಎಲ್ಲ ಒಂದು ದೇಶಗಳಲ್ಲೂ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಇರುವಂತದ್ದಾಗಿದೆ. ಕೆಲ ರಾಜ್ಯಗಳು ಏನ್ ಮಾಡ್ತಿದ್ರು ಅಂದ್ರೆ, ತಮ್ಮ ಶತ್ರುಗಳನ್ನು ಪನಿಷ್ ಮಾಡ್ಬೇಕಂದ್ರೆ ಅವರನ್ನು ಬೆಂಕಿಯಲ್ಲಿ ಹಾಕ್ತಾ ಇದ್ರು. ಇಲ್ಲ, ಕೆಲವೊಬ್ಬರು ಸಿಂಹಗಳನ್ನು ಯಾಕಕ್ಕೋಸ್ಕರ ಅವರು ಬೆಳೆಸ್ತಾ ಇದ್ರು ಅಂದ್ರೆ, ಈ ಒಂದು ಶತ್ರುಗಳನ್ನ ಆ ಸಿಂಹದ ಗುಹೆಗೆ ಹಾಕೋದಕ್ಕೋಸ್ಕರ. ಹಲ್ಲೆಲೂಯಾ. ಸೊ ಕ್ಯಾಪಿಟಲ್ ಪನಿಷ್ಮೆಂಟ್ ಇವತ್ತಿಗೂ ಇಂಡಿಯಾ ಅಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಅವ್ರನ್ನ ನೇಣಿಗೆ ಹಾಕಕ್ಕಂಥದ್ದು, ಎನ್ಕೌಂಟರ್ ಮಾಡಕ್ಕಂಥದ್ದು. ಸೊ ಒಬ್ಬನ್ನ ಸಾಯಿಸ್ಬೇಕಂದ್ರೆ ಕೆಲ ವಿಧಾನಗಳನ್ನು ಕೆಲ ದೇಶಗಳು ಅಥವಾ ಕೆಲ ರಾಜ್ಯಗಳು ಅದನ್ನು ಪಾಲಿಸ್ತಾ ಇದ್ರು. ಇಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್, ಯಾರಾದ್ರೂ ರಾಜ್ಯನ ವಿರುದ್ಧವಾಗಿ, ರಾಜ್ಯನ ಆಜ್ಞೆಗೆ ವಿರುದ್ಧವಾಗಿ ನಡೆದುಕೊಳ್ಳೋರ್ನ ಏನ್ ಮಾಡ್ತಾ ಇದ್ರು? ಇವರನ್ನ ಸಿಂಹದ ಗುಹೆಗೆ ಹಾಕಲ್ಪಡುವಂತರಾಗಿದ್ದಾರೆ. ಆ ರೀತಿಯಾದ ಒಂದು ಆಜ್ಞೆ ಬಂದಾಗ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು? ಯಾರಿಗೂ ಪ್ರಾರ್ಥನೆ ಮಾಡಂಗಿಲ್ಲ. ಆದರೆ ದಾನಿಯೇಲನು ಏನ್ ಮಾಡ್ದ? ಯಥಾ ಪ್ರಕಾರವಾಗಿ. ನಾವೇನಾದ್ರೂ ಇಲ್ಲಿ ಸಭೆಗೆ ಹೋದ್ರೆ ಅಥವಾ ಪ್ರಾರ್ಥನೆ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಮುಗಿಸ್ತಾರೆ ಅಥವಾ ಸಿಂಹದ ಗವಿಗೆ ಹಾಕ್ತಾರೆ ಅಂದ್ರೆ ನೀವೇನ್ ಮಾಡ್ತೀರಾ? ಪಾಸ್ಟರ್ ಒಂದು ಎಕ್ಸ್ಕ್ಯೂಸ್ ಹೇಳ್ತೀರಾ, ಸಾರಿ ಪಾಸ್ಟರ್ ಬರ್ತಾ ಇಲ್ಲ, ನಮ್ಮ ಮನೇಲಿ ಅದಿದೆ, ಆ ಫಂಕ್ಷನ್ ಇದೆ, ಈ ಫಂಕ್ಷನ್ ಇದೆ. ಇದು 30 ದಿನದ ನಿಯಮ. 30 ದಿನ ಆದಾಗ ಒಂದು ಸಿಕ್ ಲೀವ್ ಹಾಕ್ಬಿಟ್ಟು ಬೇಡಪ್ಪ ಈ ಪ್ರದೇಶನ ಬೇಡ ಅಂತ ಎಸ್ಕೇಪ್ ಆಗ್ತೀವಿ, ಹೌದೋ ಇಲ್ವೋ? ಆದ್ರೆ ದಾವೀದನ ಅದೆಲ್ಲ ಮಾಡಿಲ್ಲ. ಆತನ ಏನ್ ಮಾಡ್ದ? ಯಥಾ ಪ್ರಕಾರವಾಗಿ. ಇವತ್ತು ಈ ಸಭೆಗೆ ಕೆಲವು ವ್ಯಕ್ತಿಗಳಲ್ಲಿ, ಕೆಲ ಕುಟುಂಬಗಳಲ್ಲಿ ದೇವರಾತ್ಮನು ಮಾತಾಡ್ತಾ ಇರೋದು, ಕೆಲ ಕ್ರಮ ನಮ್ಮ ಜೀವಿತದಲ್ಲಿ ಇರಬೇಕು. ಪ್ರಾರ್ಥನೆ ಮಾಡೋದಲ್ಲಿ ಕ್ರಮ ಇರಬೇಕು, ವಾಕ್ಯ ಧ್ಯಾನ ಮಾಡೋದಲ್ಲಿ ಕ್ರಮ ಇರಬೇಕು. ಇವತ್ತು ಕೆಲವೊಬ್ಬರು ಒಂದು ದಿನ ವಾಕ್ಯ ಓದ್ತೀರಾ, ಇನ್ನೊಂದು ದಿನ ನಾನು ಬ್ಯುಸಿ ಆಗಿದ್ದೀನಿ. ಒಂದು ದಿನ ಪ್ರಾರ್ಥನೆ, ಒಂದು ದಿನ ವಾಕ್ಯ ಧ್ಯಾನ, ಇನ್ನೊಂದು ದಿನ ಇಲ್ಲ. ಒಂದು ಕ್ರಮ ಇಲ್ಲದೆ ನಿನ್ನ ಆತ್ಮಿಕ ಜೀವಿತ ಏನಾದರೂ ನಡೆಸ್ತಾ ಇದ್ರೆ ಇವತ್ತಿನ ಸಂದೇಶ ನಿನಗೊಳ್ಳೋದು ಮಗನೇ. ಹಲ್ಲೆಲೂಯಾ. ಇವತ್ತಿನ ಸಂದೇಶ ನಿನಗೊಳ್ಳೋದು ಮಗಳೇ. ದೇವರು ಬಯಸಕ್ಕಂಥದ್ದು ತನ್ನ ಮಕ್ಕಳು ಕ್ರಮವಾಗಿ ಇರಬೇಕು, ಆರಾಧನೆಯಲ್ಲಿ ಕ್ರಮವಾಗಿ ಬರಬೇಕು. ಹಲ್ಲೆಲೂಯಾ. ಸಭೆಗೆ ಕ್ರಮವಾಗಿ ಬರಬೇಕು. ನಿಮ್ಮ ಜೀವಿತದಲ್ಲಿ ಆತನ ಎಲ್ಲಿ ಹೋದಂತೆ ಪ್ರಾರ್ಥನೆ ಮಾಡಕ್ಕೆ ತನ್ನ ಮಾಡಿ ಅಂದ್ರೆ ಮನೆಗೆ, he went to his home to pray. ಹಲ್ಲೆಲೂಯಾ. ನಮ್ಮ ಅನೇಕರಿಗೆ ಅನ್ಕೊಂತೀವಿ ಚರ್ಚ್ಗೆ ಹೋದಾಗ, ಉಪವಾಸ ಕೂಟ ಇದ್ದಾಗ ಪ್ರಾರ್ಥನೆ ಮಾಡಿದ್ರೆ ಸಾಕು ಬಿಡು ಅಂತ. ದಾನಿಯೇಲ ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಅಂದ್ರೆ ಸಭೆಗೂ ಬರಬೇಕು. ಪ್ರಾರ್ಥನೆ ಬೇರೆ ಸಭೆಯಲ್ಲಿ ಮಾತ್ರ ಸೀಮಿತ ಅಲ್ಲ, ಭಾನುವಾರ ಆರಾಧನೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಮನೆಗಳಲ್ಲೂ ಕ್ರಮವಾದ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ವ್ಯಕ್ತಿಗತವಾದ ಪ್ರಾರ್ಥನೆ, ವ್ಯಕ್ತಿಗತವಾದ ವಾಕ್ಯ ಧ್ಯಾನ ನಿಮ್ಮ ಜೀವಿತದಲ್ಲಿ ಇಲ್ಲವಾದರೆ ಇವತ್ತು ದೇವರಾತ್ಮನು ನಿಮ್ಮನ್ನು ಬಲಪಡಿಸಲಿ. ಕ್ರಮವಾದ ಪ್ರಾರ್ಥನೆ, ಕ್ರಮವಾದ ಕುಟುಂಬ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಗಳಲ್ಲಿ ನಡೆಯಲಿ. ಹಲ್ಲೆಲೂಯಾ. ಆಮೆನ್. ಅರ್ಥ ಆಗ್ತಿದೆಯಲ್ಲ? ಈ ಕ್ರಮ ನಮ್ಮ ಜೀವಿತದಲ್ಲಿ ಇದ್ದಾಗಲೇ ದೇವರು ಸಿಂಹದ ಬಾಯನ್ನು ಮುಚ್ಚೋದಕ್ಕೆ ಸಾಧ್ಯ. ನಿನ್ನ ಬಾಯಿ ನಿನ್ನ ಮನೆಯಲ್ಲಿ ದೇವರನ್ನು ಸ್ತುತಿಸುವಾಗ, ಆರಾಧಿಸುವಾಗ, ಪ್ರಾರ್ಥಿಸುವಾಗ, ನಿನ್ನ ಬಾಯಿ ನಿನ್ನ ಮನೆಯಲ್ಲಿರುವಾಗ, ನಿನ್ನ ಕೋಣೆಯಲ್ಲಿರುವಾಗ, ನಿನ್ನ ಕಾಲೇಜಲ್ಲೋ, ನಿನ್ನ ಶಾಲೆಯಲ್ಲೋ, ಕೆಲಸ ಕಾರ್ಯಗಳಲ್ಲೂ ದೇವರ ಮಾತುಗಳು ನಿನ್ನ ಬಾಯಲ್ಲಿ ಇರುವಾಗಲೇ ನಿನಗೆ ವಿರುದ್ಧವಾಗಿರುವ ಬಾಯಿಗಳನ್ನು ದೇವರು ಮುಚ್ಚೋದಕ್ಕೆ ಸಾಧ್ಯ. ಆಮೆನ್. ಈತನು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿರುವಂತ ಒಂದು ವ್ಯಕ್ತಿ. ಆತನ ಏನ್ ಮಾಡ್ತಾ ಇದ್ದಾನೆ? ಎಷ್ಟು ದಿನಕ್ಕೆ ನಾವು ಮಾಡ್ತೀವಿ ಪಾಸ್ಟರ್ 3 ಆವರ್ತಿ. ಬೆಳಗ್ಗೆ ನಾಷ್ಟಕ್ಕೊಂದ್ಸಲಿ, ಮಧ್ಯಾಹ್ನ ಊಟಕ್ಕೊಂದ್ಸಲಿ, ನೈಟ್ ಊಟಕ್ಕೊಂದ್ಸಲಿ, ಹೌದೋ ಇಲ್ವೋ? ನೀವೆಲ್ಲ ಮಾಡ್ತಿರೋದಾನೆ? 3 ಆವರ್ತಿ ಆಯ್ತು ಅಂತ.
ಅಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿತ್ತು, ಆತನ ಮೊಣಕಾಲು ಉರಿದಂತೆ. ಮೊಣಕಾಲು ಉರ್ಲೆ ಅಂದ್ರೆ ನೀವು ಪ್ರಾರ್ಥನೆ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಪೋಸ್ಚರ್ ಅದು ನಿಮಗೆ ಸೇರಿದ್ದು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಡೆದಾಡ್ತಾ ಮಾಡ್ತಾರೆ, ನಿಂತ್ಕೊಂಡು ಮಾಡ್ತಾರೆ, ಕುತ್ಕೊಂಡು ಮಾಡ್ತಾರೆ. ಇಲ್ಲಿ ದಾನಿಯೇಲನಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರು? ಮೊಣಕಾಲು ಅಂದ್ರೆ ಅದು ಆಹಾರಕ್ಕಂತೂ ಇರಲ್ಲ. ಕರೆಕ್ಟಾ? ನೀವು ಯಾರಾದ್ರೂ ಇಲ್ಲಿ 3 ಆವರ್ತಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಓಕೆ, ಗುಡ್, ನಿಮ್ಮ ಊಟದ ಮುಂದೆ ಮಾಡೋದು ಒಳ್ಳೇದು. ಆದ್ರೆ ಪರ್ಸನಲ್ ಆಗಿ ಅಟ್ಲೀಸ್ಟ್ 1 ತಾಸಾದ್ರೂ ದಿನದ 24 ಗಂಟೆಯಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೇದು. ಮನೆಯಲ್ಲಿ ಇಲ್ಲಿ ನಾವು 3 ಗಂಟೆ 2 ಗಂಟೆ ಬರ್ತೀವಲ್ಲ, ಅದೆಲ್ಲ ಲೆಕ್ಕ. ಆಮೇಲೆ 3 ಆವರ್ತಿ ಪ್ರಾರ್ಥನೆ ಮಾಡೋದಂತೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾನಿಯೇಲನು? ದೇವರಿಗೆ ಸ್ತೋತ್ರ. ಹಿ ವಾಸ್ ಗಿವಿಂಗ್ ಥ್ಯಾಂಕ್ಸ್ ಟು ಗಾಡ್. ಆಮೆನ್. ಯಾರಾದ್ರೂ ಓದ್ತಿರೋದು ಕನ್ನಡದಲ್ಲಿ? ಅದು ಹೇಳಿ. ಕದವಿಲ್ಲದ ಯಾವ ಕಡೆ ದಿಕ್ಕಲ್ಲಿ? ಯೆರೂಸಲೇಮ್ ಕಡೆಯಲ್ಲಿ ಆತನು ಕಿಟಿಕೆಗಳನ್ನ ತೆಗೆದು ಪ್ರಾರ್ಥನೆ ಮಾಡ್ತಿದ್ದ. ಹಂಗನ್ಬಿಟ್ಟು ನಮ್ಮ ಕಿಟಿಕೆಗಳನ್ನ ಯೆರೂಸಲೇಮ್ ಕಡೆ ತಿರುಗಿಸಿ ಅಂತ ನಾನು ಹೇಳ್ತಾ ಇಲ್ಲ. ಈತನು ಇದ್ದಂತ ನಿಜವಾದ ಸ್ಥಳ ಆತನು ಯೆರೂಸಲೇಮಲ್ಲಿ ಆಗಿದ್ದ. ಆದ್ರೆ ಅಲ್ಲಿಂದ ಬ್ಯಾಬಿಲೋನ್ ಅವ್ರೇನ್ ಮಾಡಿದ್ರು, ಈತನ ದಾಸತ್ವಕ್ಕೆ ಬೇಕು ಅಂತ, ಕೆಲಸಕ್ಕೋಸ್ಕರ ಬೇಕು ಅಂತ ಆತನ ಈ ಒಂದು ಬ್ಯಾಬಿಲೋನ್ಗೆ ತಂದ್ರು. ಅಂದ್ರೆ ಇವತ್ತಿನ ಇರಾನ್ ಆಗಿರುವಂತದ್ದಾಗಿದೆ. ಹಲ್ಲೆಲೂಯ. ಈತನು ಈ ಒಂದು ದೇಶದಲ್ಲಿ ಇದ್ದರೂ ಸಹ, ಅನ್ಯರ ಮಧ್ಯದಲ್ಲಿ ಇದ್ದರೂ ಸಹ, ಈತನು ಪ್ರಾರ್ಥನೆ ಮಾಡುವಾಗ ಯೆರೂಸಲೇಮ್ ಕಡೆಗೆ ಆತನ ಕಿಟಿಕೆಗಳನ್ನು ತೆರೆದು, ಬಿಕಾಸ್ ಆತನಿಗೆ ಗೊತ್ತು, ನನ್ನ ಸಹಾಯ ಎಲ್ಲಿಂದ ಬರುವಂತದ್ದಾಗಿದೆ. ನನ್ನ ಸಹಾಯವು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಆ ಸರ್ವಶಕ್ತನಾಗಿರುವ ತಂದೆಯಾದ ದೇವರಿಂದ ಬರುವಂತದ್ದಾಗಿದೆ. ಹಲ್ಲೆಲೂಯ. ಇವತ್ತು ನೀನು ಅನ್ಯರ ಮಧ್ಯೆ, ನಿನ್ನ ಒಂದು ಕಾಲೇಜಲ್ಲೋ ನಿನ್ನ ಕೆಲಸ ಕಾರ್ಯಗಳು ಅನ್ಯರ ಮಧ್ಯೆ ಇರಬಹುದು. ಆದರೆ ನಿನ್ನ ಹೃದಯ ಎಲ್ಲಿಗೆ ತೆರೆಯಲ್ಪಡಬೇಕಂದ್ರೆ ಆ ಯೇಸುವಿನ ಒಂದು ರೊಟ್ಟಿಯ ಮನೆ ಆದಂತ ಯೆರೂಸಲೇಮ್, ಯೇಸುವಿನ ಕಡೆಯಲ್ಲಿ ನಿನ್ನ ದೃಷ್ಟಿಯನ್ನು ಇಡುವಾಗ, ಪ್ರಾರ್ಥಿಸುವಾಗ ದೇವರು ಅದಕ್ಕೆ ಉತ್ತರ ಕೊಡುವಂತರಾಗಿದ್ದಾರೆ. ಆಮೆನ್. ಫಾರ್ ಎಕ್ಸಾಂಪಲ್, ನೀವು ಆ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಸಾಯಿಸ್ತಾರೆ ಅನ್ನುವಾಗ ಎಷ್ಟು ಜನ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತೀರಾ? ಎಷ್ಟೊಂದು ಜನ ಮಾಡಲ್ಲ. ಕರೆಕ್ಟ್ ಇಲ್ವಾ? ಎಲ್ಲ ಸರಿಯಾಗಿದ್ದಾಗಲೇ ಪ್ರಾರ್ಥನೆ ಮಾಡೋದು ಕಷ್ಟ. ಕೆಲಸ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ಉಪವಾಸ ಮಾಡ್ತಾ ಇರ್ತೀರಾ, ಅನೇಕದೇನೋ ಮಾಡ್ತಾ ಇರ್ತೀರಾ. ಕೆಲಸ ಸಿಕ್ಕಿದ ಮೇಲೆ ತುಂಬಾ ಬ್ಯುಸಿ ಆಗ್ಬಿಡ್ತೀರಾ. ತುಂಬಾ ಬ್ಯುಸಿ ಬಾಸ್. ದೇವರೇ ತಾನೇ ಕೆಲಸ ಕೊಟ್ಟಿದ್ದು, ಅದನ್ನ ಮಾಡ್ಬೇಕಲ್ಲ. ಇಲ್ಲೂ ದೇವರೇ ದಾನಿಯೇಲನಿಗೆ ಕೆಲಸ ಕೊಟ್ಟಿದ್ದು. ಆದ್ರೆ ಆತನು ಯಥಾ ಪ್ರಕಾರ ಆಮೆನ್ ಪ್ರಾರ್ಥಿಸಿದ. ಇವತ್ತು ಕೆಲ ಕ್ರಮ ನಿನ್ನ ಆತ್ಮಿಕ ಜೀವಿತದಲ್ಲಿ ದೇವರು ತರಲು ಬಯಸುವಂತರಾಗಿದ್ದಾನೆ. ಆಮೆನ್. ಆ ಕ್ರಮವನ್ನು ನಾವು ಮಾಡುವಂತರಾಗಿರೋಣ. ಆತನು ಹೋಗಿ ದೇವರಿಗೆ ಸ್ತೋತ್ರ. ಹಿ ವಾಸ್ ಗಿವಿಂಗ್ ಥ್ಯಾಂಕ್ಸ್ ಟು ಗಾಡ್ ಅಂತ ಇದೆ. ಯಾರಿಗಾದ್ರೂ ಆ ಒಂದು ಸಮಯದಲ್ಲಿ ದೇವರಿಗೆ ಸ್ತೋತ್ರ ಹೇಳೋದಕ್ಕೆ ಸಾಧ್ಯನಾ? ನಮಗೆ ಒಂದು ಸ್ವಲ್ಪ ಏನಾದ್ರೂ ತೊಂದರೆ ಆದ್ರೆ ನಾವು ಗೊಳೋ ಅಂತ ಹತ್ಕೊಂಡು, ದೇವರೇ ನಾನು ನಿನ್ನ ಆರಾಧನೆ ಮಾಡ್ತಾ ಯಾಕೆ ಹಿಂಗ್ ಮಾಡಿದ್ಯಾ, ಯಾಕೆ ಕಷ್ಟ, ಯಾಕೆ ನಷ್ಟ, ಯಾಕೆ ಕಣ್ಣೀರು, ಯಾಕೆ ಅನ್ನಕ್ಕಂತ ಪ್ರಶ್ನೆಗಳಲ್ಲೇ ನಮ್ಮ ಪ್ರಾರ್ಥನೆ ಮುಗಿದೋಗುತ್ತದೆ. ಆದ್ರೆ ಇಲ್ಲಿ ಪ್ರಶ್ನೆಗಳಲ್ಲ. ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ? ಸ್ತೋತ್ರ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ನಿನಗೆ ಎಷ್ಟೇ ಪ್ರತಿಕೂಲ ನಿನ್ನ ಜೀವಿತದಲ್ಲಿ ಇರೋದಾದ್ರೂ ನಿನ್ನ ಕ್ರಮದ ಒಂದು ಪ್ರಾರ್ಥನೆ ಹೆಂಗಿರುತ್ತೆ ಗೊತ್ತಾ? ಮೊದಲನೇದಾಗಿ ಆತನನ್ನು ಸ್ತುತಿ ಮಾಡುವಂತಾಗಿದ್ಯಾ. ಹಲ್ಲೆಲೂಯ. ಎಂಟರ್ ಹಿಸ್ ಗೇಟ್ಸ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ಆಮೆನ್. ನೀನು ಆತನ ದ್ವಾರಗಳಲ್ಲಿ ಬರುವಾಗ ಏನ್ ಮಾಡ್ಬೇಕಂತೆ? ಕೃತಜ್ಞತಾ ಸ್ತೋತ್ರದಿಂದ ಬಾ. ಹೌದು, ನಿನ್ನ ಹೃದಯದಲ್ಲಿ ಭಾರ, ನಿನ್ನ ಹೃದಯದಲ್ಲಿ ಒಂದು ಕಣ್ಣೀರು, ನಿನ್ನ ಜೀವಿತದಲ್ಲಿ ಒಂದು ದುಃಖ, ಏನೋ ಒಂದು ವೇದನೆ ಇದೆ. ಆದರೂ ಸಹ ಆತನ ಸನ್ನಿಧಾನಕ್ಕೆ ಬರುವಾಗ, ಆತನ ದ್ವಾರಗಳಲ್ಲಿ ಬರುವಾಗ ಒಂದು ಹರ್ಷದ ಸ್ತೋತ್ರ ನಿನ್ನ ಹೃದಯದಲ್ಲಿ ಮೊಳಗಬೇಕು. ದಾನಿಯೇಲನಿಗೆ ಒಂದು ರೀತಿಯಾದ ಬೇಜಾರು ಇರಬಹುದು. ಆದ್ರೂ ಸಹ ಆತನ ಏನ್ ಮಾಡ್ತಾನೆ? ಸ್ತೋತ್ರ ಹೇಳ್ತಾನೆ. ಈ ಮುಂಜಾನೆ ಭಾರದಿಂದ ಬಂದಂತ ಯಾರಾದ್ರೂ ಇಲ್ಲಿರೋದಾದ್ರೆ ನೀನು ಮೊದಲು ದೇವರಿಗೆ ಸ್ತೋತ್ರ ಮಾಡು. ನಿನ್ನ ಕಷ್ಟಗಳೆಷ್ಟೇ ಇರಬಹುದು, ನಿನ್ನ ಕಣ್ಣೀರು ಎಷ್ಟೇ ಇರಬಹುದು, ನಿನ್ನ ಸುತ್ತಮುತ್ತದಲ್ಲಿರೋರು ನಿನಗೆ ಕುತಂತ್ರಗಳು ಎಷ್ಟೇ ಮಾಡಿರಬಹುದು, ನಿನಗೆ ಒಂದು ಸಿಂಹದ ಗುಹೆಯನ್ನು ನೇಮಿಸಿರಬಹುದು, ಪರವಾಗಿಲ್ಲ. ಅದರ ಮಧ್ಯದಲ್ಲಿ ಒಂದು ಸ್ತೋತ್ರ ಮೊಳಗುವಂತದ್ದಾಗಿದೆ. ಹಲ್ಲೆಲೂಯ. ಅದಕ್ಕೋಸ್ಕರನೇ ಕಾಯ್ತಾ ಇದ್ದ ಕೆಲ ವ್ಯಕ್ತಿಗಳು ನೋಡಿದ್ರು, ದಾನಿಯೇಲನಿಗೆ ಸಿಕ್ಕಾಕೊಂಡ. ಈಗ
ಏನೇನೋ ಪ್ರಯತ್ನ ಪಟ್ಟರೆ ಸಿಕ್ಕಾಕೊಂಡಿಲ್ಲ, ಈ ವಿಷಯದಲ್ಲಿ ಸಿಕ್ಕಾಕೊಂಡ. ರಾಜನ ಬಳಿಯಲ್ಲಿ ಹೇಳ್ತಾರೆ, ರಾಜನು ಸಹ ಇದನ್ನು ತಪ್ಪಿಸಕ್ಕೆ ಪ್ರಯತ್ನ ಪಟ್ಟನಂತೆ. ಏನ ತಪ್ಪಿಸಕ್ಕೆ? ಯಾಕಂದ್ರೆ ದಾನಿಯೇಲನ ಕೆಲಸ ಅಷ್ಟು ಮೆಚ್ಚಿನ ಕೆಲಸ ಆಗಿತ್ತು. ಅರಸನಿಗೂ ಇದನ್ನ ಎಲ್ಲಿ ಸಿಂಹದ ಗುಹೆಯಲ್ಲಿ ಹಾಕಕ್ಕೆ ಇಷ್ಟ ಇಲ್ಲ, ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು, ಬಹಳ ಏನಾಯ್ತಂತೆ? ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ, ಇವನನ್ನು ಹೇಗೆ ರಕ್ಷಿಸಿದೆ ಎಂದು ಸೂರ್ಯಾಸ್ತಮನದ ತನಕ ಪ್ರಯಾಸ ಪಟ್ಟನು. ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆ ಆಗಲಿ ನಿಯಮವಾಗಲಿ ರದ್ದಾಗಬಾರದೆಂಬ. ಥ್ಯಾಂಕ್ ಯು, ಹಲ್ಲೆಲೂಯಾ. ರಾಜನೇ, ಆ ಊರಿನ ರಾಜನೇ ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾನೆ, ಇವನ್ನ ಹೆಂಗಾರು ತಪ್ಪಿಸ್ಬೇಕಂತ. ಆತನ ಕೈಲೇ ಆಗಿಲ್ಲ. ಇದರ ಅರ್ಥ, ಮನುಷ್ಯನು ಎಷ್ಟೇ ಪ್ರಯಾಸ ಮಾಡಿದ್ರು ಸಹ ಅವರ ಸಹಾಯಗಳು ಕೆಲವೊಮ್ಮೆ ವ್ಯರ್ಥವಾಗುವಂಥದ್ದಾಗಿದೆ. ನಿನ್ನ ಸಹಾಯ, ನಿನ್ನನ್ನು ಸೃಷ್ಟಿ ಮಾಡಿದ ಆ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಳಿಯಲ್ಲಿ, ದಾನಿಯೇಲನು ಹೋಗಿ ಅರಸನ ಬಳಿಯಲ್ಲಿ ಬೇಡ್ಕೊಂತ ಇಲ್ಲ ಅಥವಾ ಗೋಳಾಡ್ತಿಲ್ಲ, ನನ್ನನ್ನು ಹೆಂಗಾರು ತಪ್ಪಿಸು ಅಂತ. ಹೌದಾ ಇಲ್ವೋ? ಆತನ ಏನ್ ಮಾಡ್ತಿರೋದು? ಪ್ರಾರ್ಥನೆ ಕೋಣೆಯಲ್ಲಿ ಮಾಡ್ತಾ ಇರೋದು. ಇವತ್ತು ನೀನು ನಿನ್ನ ಸಹಾಯಕ್ಕೋಸ್ಕರ ಮನುಷ್ಯರ ಬಳಿಯಲ್ಲಿ ಹೋಗಿರಬಹುದು, ಅದೆಲ್ಲ ಪ್ರಯೋಜನಕ್ಕೆ ಇಲ್ಲದೆ ಹೋಗಿರಬಹುದು. ಇವತ್ತು ನಿನ್ನ ಸಹಾಯ ಮಾಡೋದಕ್ಕೆ ಒಬ್ಬರಿಗೆ ಸಾಧ್ಯ, ಅದು ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ. ನಿನ್ನ ಒಂದು ಪ್ರಶ್ನೆಗಳಿಗೆ ಉತ್ತರ ಮನುಷ್ಯರ ಬಳಿಯಲ್ಲಿಂದ ಬರೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಆ ದೇವರ ಸನ್ನಿಧಾನದಿಂದನೇ ಬರುವಂತದ್ದಾಗಿದೆ. ಇವತ್ತು ಎಷ್ಟೇ ನಿನ್ನ ಮುಂದೆ ಸಿಂಹಗಳು ಇರೋದಾದ್ರೂ ಅದಕ್ಕೆಲ್ಲ ಪರಿಹಾರ ಯೇಸು ಆಗಿರುವಂತದ್ದಾಗಿದ್ದಾನೆ. ಹಲ್ಲೆಲೂಯಾ. 17ನೇ ವಾಕ್ಯ ಆ ಮೇಲ್ಗಡೆ ಮಾತ್ರ ಓದುವಂತರಾಗಿದೆ. 17 verse 17. ಸಾಕು. ಹಲ್ಲೆಲೂಯಾ. ಈಗ ಎಷ್ಟೇ ಪ್ರಯಾಸ ಅರಸನು ಮಾಡಿದ್ರು ಅದು ಪ್ರಯೋಜನವಾಗಲಿಲ್ಲ. ಈಗ ತಗೊಂಡು ಬಂದು ದಾನಿಯೇಲನನ್ನು ಆ ಸಿಂಹದ ಗುಹೆಗೆ ಹಾಕುವಂತರಾಗಿದ್ದಾರೆ. ಹಾಕಿ ಆ ಒಂದು ಬಾಯನ್ನು, ಅಂದ್ರೆ ಆ ಸಿಂಹದ ಗುಹೆಯ ಬಾಯಿಗೆ ಒಂದು ಕಲ್ಲನ್ನು ಮುಚ್ಚುವಂತರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಶ್ರದ್ಧೆಯಿಂದ ಕೇಳುವಂತರಾಗಿದೆ, ನಿನ್ನನ್ನು ಬೀಳಿಸೋದಕ್ಕೆ ಅನೇಕ ಕುತಂತ್ರ, ಹಲ್ಲೆಲೂಯಾ, ಮಂತ್ರಗಳು ಇರಬಹುದು. ನಿನ್ನನ್ನು ಬೀಳಿಸೋದಕ್ಕೆ ಸೈತಾನನು ಹೊಂಚು ಹಾಕುತ್ತಿರಬಹುದು. ಹಲ್ಲೆಲೂಯಾ. ನಿನ್ನನ್ನು ಬೀಳಿಸಿ ನಿನ್ನ ಮೇಲೆ ಒಂದು ಕಲ್ಲನ್ನು ಮುಚ್ಚುವುದಕ್ಕೆ ಸೈತಾನಿಗೆ ಸಾಧ್ಯ, ಆದರೆ ಅದರ ಒಳಗಡೆ ಇರುವ ಸಿಂಹದ ಬಾಯನ್ನು ಮುಚ್ಚುವುದಕ್ಕೆ ನನ್ನ ದೇವರಿಗೆ ಸಾಧ್ಯವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನೀನು ಸಿಂಹದ ಬಾಯದ ಹತ್ತಿರ ಇರಬಹುದು, ನೀನು ಸಿಂಹದ ಗುಹೆಯಲ್ಲಿ ಇರುವ ಅನುಭವ ನಿನಗಿರಬಹುದು, ಆದರೆ ಆ ಸಿಂಹವು ನಿನ್ನನ್ನು ಮುಟ್ಟುವುದಿಲ್ಲ, ನಿನ್ನನ್ನು ತಾಕುವುದಿಲ್ಲ. ಯಾಕಂದರೆ ಅದರ ಬಾಯನ್ನು ಮುಚ್ಚಲು ಆತನು ಸರ್ವಶಕ್ತನಾಗಿರುವ ದೇವರು. ಹಲ್ಲೆಲೂಯಾ. ಅನೇಕ ವಿಶ್ವಾಸಿಗಳಿಗೆ ಒಂದು ಆಸೆ, ಅಯ್ಯೋ ದೇವರು ಈ ಸಿಂಹದ ಗುಹೆಗೆ ಹೋಗದೆ ತಪ್ಪಿಸ್ಬೋದಾಗಿತ್ತಲ್ಲ ಅಂತ. ಇಲ್ಲ, ಕೆಲವೊಮ್ಮೆ ನೀನು ಗಾಢಾಂತರ ಅಂತರದಲ್ಲಿ ಹೋಗುವಂತರಾಗಿದ್ಯಾ, ಆದರೂ ಅಲ್ಲಿಂದ ತಪ್ಪಿಸುವ ದೇವರು. You will see the glory of God in your greatest trials. Amen. ದಾನಿಯೇಲನೇ, ಎಲ್ಲೂ ನೀನು ಭಯಪಟ್ಟಿದ್ದು ಕಾಣಿಸ್ತಾ ಇಲ್ವಲ್ಲ? ಸಿಂಹದ ಇಲ್ಲಿ ಯಾರಾದ್ರೂ ಸಿಂಹ ಸುಮ್ಮನೆ ಗೊರ್ರ ಅಂದ್ರೇನೆ ಎದ್ರುಕೊಳ್ಳೋರಿದ್ದೀರಾ? ಹೌದಾ ಇಲ್ವೋ? ನೀವೆಲ್ಲ ಕೂತಿರೋದಾದ್ರೆ ನಾನು ಸಿಂಹದ ಗವಿಗೆ ಹೋಗಿ ಬರ್ತಾ ಇದ್ದೆ ಅನ್ನೋ ಕೂತಿದ್ದೀರ. ಇದೊಂದು ಯಾವ್ದಾದ್ರು ಗೊತ್ತಿಲ್ಲದೆ ಒಂದು ದೊಡ್ಡ 2-3 ಡಾಬರ್ ಮ್ಯಾನ್ ತಗೊಂಬಂದ್ರೆ ಅವಾಗ ಎಲ್ಲರೂ ಓಡ್ತಾ ಇರ್ತೀರ. ಇದು ಸಿಂಹದ ಒಂದು ಸಿಂಹ ಇರೋದಲ್ಲ, ಅನೇಕ ಸಿಂಹಗಳಿರಕ್ಕಂತ ಒಂದು ಸ್ಥಳ. ದಾನಿಯೇಲನೇ, ಎಲ್ಲೂ ನೀನ್ ಭಯ ಪಡ್ತಾ ಇರೋದು ಕಾಣಿಸ್ತಾ ಇಲ್ವಲ್ಲ ನನಗೆ? ದಾನಿಯೇಲ ಹೇಳ್ತಾನೆ, ನಾನು ಬ್ಯಾಬಿಲೋನಲ್ಲಿ ಇದ್ರೂ ಸಹ ನಾನು ಬಂದಂತ ಸ್ಥಳ, ನಾನು ಯಹೂದ ಕುಲದವನು. ಯಾವ ಕುಲ? ಯಹೂದ ಕುಲ. ಅವರಿಗೆ ಚೆನ್ನಾಗಿ ಗೊತ್ತು, ಯಹೂದ ಕುಲದಲ್ಲಿ ಒಂದು ಫೇಮಸ್ ಆಗಿರಕ್ಕಂತ ಯಹೂದ ಕುಲದ ಸಿಂಹ ಅಂತ ಒಂದಿದೆ. ಹಲ್ಲೆಲೂಯಾ. ಅದೇ ಯೇಸು ಸ್ವಾಮಿ ಆಗಿದ್ದಾರೆ. ಆಮೆನ್. ಈ ಲೋಕದ ಈ ಬ್ಯಾಬಿಲೋನಿನ ಸಿಂಹಕ್ಕೆ ನಾನು ಎದುರೋದಿಲ್ಲ, ಯಾಕೆಂದ್ರೆ ನನ್ನ ಜೊತೆ ಒಂದು ಯಹೂದ ಸಿಂಹ ಇರುವಂತದ್ದಾಗಿದ್ದಾರೆ. ಇವತ್ತು ನಿನ್ನ ವಿರುದ್ಧವಾಗಿರುವ ಎಷ್ಟೇ ಸಿಂಹಗಳು ನಿನ್ನನ್ನು ಹೊಚ್ಚಿ ಹಾಕಬೇಕಂತಿರುವಾಗ ನಿನ್ನ ಸಂಗಡ, ಹಲ್ಲೆಲೂಯಾ, ಯಹೂದ ಸಿಂಹದ ಆ ಒಂದು ಯೇಸು ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್.
ನಾವು ಬೀದಿಯಲ್ಲಿ ನಡೆಕೊಂಡು ಹೋಗುವಾಗ ಅನೇಕ ಬೀದಿ ನಾಯಿಗಳು ಬೊಗಳುತ್ತೆ, ನಮ್ಗೆ ಹೆದರಿಕೆ ಆಗುತ್ತೋ ಇಲ್ವೋ? ನೀವು ಕೂತಿರೋ ನಾವೇ ಬೊಗಳ್ತೀವಿ, ಅದೇನು ಬೊಗಳೋದು? ಸಾಧಾರಣವಾಗಿ ಎಲ್ಲಾದ್ರೂ ಹೋದಾಗ ಸಡನ್ ಆಗಿ ನಾಯಿ ಬೊಗಳಿದ್ರೆ ಹೆದರಿಕೆ ಆಗುತ್ತಾ ಇಲ್ವಾ? ಆಗತ್ತೆ. ನಾವು ಕಲ್ಲೋ ಏನೋ ತಗೊಂತೀವಿ. ಈಗ ನಿಮ್ಮ ಜೊತೆಯಲ್ಲಿ ಒಂದು 2 ದೊಡ್ಡ ನಾಯಿ ಇದೆ ಅಂತ ಅನ್ಕೊಳ್ಳಿ, ಅದನ್ನ ತಗೊಂಡು ಹೋಗ್ತಾ, ಇಲ್ಲ ಸಿಂಹನೇ ಇದೆ ಅಂತ ಅನ್ಕೊಳ್ಳಿ, ಆ ಬೀದಿ ನಾಯಿ ಬರುತ್ತಾ? ನಿಮ್ಮ ಹತ್ರಕ್ಕಾದ್ರೂ ಬರುತ್ತಾ? ಹಲ್ಲೆಲೂಯಾ. ಮೇ ಬಿ ಆ ಒಂದು ಆಟಿಟ್ಯೂಡ್ ಅಲ್ಲಿ ದಾನಿಯೇಲ್ ಇದ್ದಾರೆ. ಈ ಸಿಂಹಗಳೆಲ್ಲ ನನಗೇನು ಪ್ರಶ್ನೆ ಇಲ್ಲ, ನನ್ನ ಜೊತೆಯಲ್ಲಿ ಯಾರಿದ್ದಾರೆ? ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ನಿಮ್ಮ ಮುಂದೆ ಸಿಂಹ ಇದೆ, ಸಿಂಹದ ಗುಹೆ ಇದೆ, ಶತ್ರುಗಳಿದ್ದಾರೆ, ಆದರೂ ಅದರ ಬಾಯನ್ನು ಕಟ್ಟುವಾತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರುಗಳಿಗೆ ಅವನ ಅದ್ರ ಒಳಗಡೆ ಹಾಕೋದು ಗೊತ್ತು, ದೇವರಿಗೆ ಅದ್ರ ಒಳಗಡೆಯಿಂದ ತರುವುದು ಗೊತ್ತು. ಶತ್ರುಗಳಿಗೆ ಆ ಸಿಂಹದ ಗುಹೆಯನ್ನು ಕಲ್ಲಲ್ಲಿ ಮುಚ್ಚೋದು ಗೊತ್ತು, ನನ್ನ ದೇವರಿಗೆ ಅದರ ಒಳಗಡೆ ಇರುವ ಸಿಂಹದ ಬಾಯನ್ನು ಮುಚ್ಚೋದಕ್ಕೆ ಗೊತ್ತು. ಆಮೆನ್, ಹಲ್ಲೆಲೂಯಾ. ಈ ಒಂದು ಕಲ್ಲು ಮುಚ್ಚಿದ್ರು ಅದಕ್ಕೆ ಸೀಲ್ ಹಾಕಿದ್ರಂತೆ. ನೀವು ಶ್ರದ್ಧೆಯಿಂದ ಅದು ಮನೆಗೆ ಹೋಗಿ ಓದಿ, ಬರೀ ಅರಸನ್ ಮಾತ್ರ ಸೀಲ್ ಹಾಕಲಿಲ್ಲ, ಅಲ್ಲಿರುವ ಎಲ್ಲ ನೋಬಲ್ ಅಥಾರಿಟೀಸ್ ಅದಕ್ಕೆ ಸೀಲ್ ಹಾಕ್ತಾರೆ. ಓಕೆ, ಕೇಳಿಸ್ಕೊಳ್ಳಿ, ಇಲ್ಲಿ ಗುಹೆ ಒಳಗಡೆ ಹಾಕಿದ್ಮೇಲೆ, ಕಲ್ಲು ಹಾಕಿದ್ಮೇಲೆ ಅಲ್ಲಿ ಸೀಲ್ ಹಾಕ್ತಾರೆ. ಓಕೆ, ಗೌರ್ಮೆಂಟ್ ಸೀಲ್ ತರ ಅರಸನ ಸೀಲ್ ಹಾಕ್ತಾರೆ. ಅದ್ರ ಜೊತೆಗೆ ಅರಸನ್ ಮಾತ್ರ ಅಲ್ಲ, ಅಲ್ಲಿರುವ ಎಲ್ಲ ಅಥಾರಿಟೀಸ್ ಹಾಕ್ತಾರೆ. ಯಾಕಂದ್ರೆ ಅರಸನಿಗೆ ಯಾಕೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಕಾಣಿಸ್ತಾ ಇದೆ ದಾನಿಯೇಲ್ ಮೇಲೆ, ಬಿಚ್ಚಿ ಕಳಿಸ್ಬಿಡ್ಬೋದು. ಈಗ ಇನ್ನೂ ಬೇರೆ ಅಧಿಕಾರಿಗಳು ಹಾಕಿದಾಗ ಅಲ್ಲಿ ಅರಸನಿಗೆ ಮಾತ್ರ ಅಲ್ಲ, ಬೇರೆಯವರು ಅದಕ್ಕೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಈ ಒಂದು ವಾಕ್ಯ ಓದುವಾಗ ನನಗೆ ಇನ್ನೊಂದು ವಾಕ್ಯ ನೆನಪಾಯಿತು. ಏನ್ ಗೊತ್ತಾ? ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿ ಆತನನ್ನು ಸಮಾಧಿಗೆ ಹಾಕಿದಾಗ ಅಲ್ಲಿರುವ ಜನರು ಹೇಳ್ತಾರೆ, ಇದಕ್ಕೆ ಒಂದು ಬಂಡೆ ಕಲ್ಲನ್ನು ಹಾಕಿ ಅದಕ್ಕೆ ಒಂದು ಮುದ್ರೆ ಹಾಕುವಂತರಾಗಿರಿ, ಸೀಲ್ ಇನ್ ಸೆಕ್ಯೂರ್. ಆಮೆನ್. ಬಸ್ಟ್ ಮಾಡೋದು, ಇನ್ನ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ಯೇಸು ಸ್ವಾಮಿಗೆ ಸತ್ತ ಮೇಲೆ ಅದನ್ನ ಗುಹೆಗೆ ಕಲ್ಲಿನ ಒಂದು ಸಮಾಧಿಗೆ ಹಾಕಿ ಅಲ್ಲಿ ಏನ್ ಮಾಡ್ತಾರೆ, ದೊಡ್ಡ ಒಂದು ಕಲ್ಲನ್ನ ಉರುಳಿಸಿ ಅದನ್ನ ಏನ್ ಮಾಡ್ತಾರಂತೆ, ಸೀಲ್ ಸೆಕ್ಯೂರ್ ಆಗಿ, ಇದು ಯಾರು ತೆಗಿಬಾರ್ದು ಅಂತ. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಆಲ್ರೆಡಿ ಹೇಳಿದ್ರು, 3ನೇ ದಿನದಲ್ಲಿ ನಾನು ಎದ್ದು ಬರ್ತೇನೆ ಅಂತ. ಯಾವುದೇ ಸಮಾಧಿ, ಯಾವುದೇ ಪಾತಾಳ ಲೋಕದ ಶಕ್ತಿಗಳಾಗಲಿ, ವ್ಯಕ್ತಿಗಳಾಗಲಿ, ಅಧಿಕಾರಿಗಳಾಗಲಿ ಯೇಸುವನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. 3ನೇ ದಿನ ಬರುವಾಗ ಆ ಕಲ್ಲು ಜರುಗಿತ್ತು. ಅದೇ ರೀತಿಯಲ್ಲಿ ಜೀವಿತದಲ್ಲಿ ಇರುವ ಎಲ್ಲ ಅಡೆತಡೆಗಳು, ಗೋಡೆಗಳು, ಕಲ್ಲುಗಳು ದೇವರು ತೆಗೆದುಹಾಕುವವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್. ನಾನು ನಂಬುತ್ತಾ ಇದ್ದೇನೆ. ಐ ಕ್ಯಾನ್ ಸಿ ಅಂಡ್ ಸೆನ್ಸ್ ಇನ್ ಮೈ ಸ್ಪಿರಿಟ್ ಅನೇಕರ ವಿರುದ್ಧವಾಗಿ ಅಡೆತಡೆ ಇರುವ ಗೋಡೆಗಳು, ಕಲ್ಲುಗಳನ್ನು ದೇವರು ಉರುಳಿಸುವಂತರಾಗಿದ್ದಾರೆ. ನಿನಗಿರುವಂತ ಬಿಡುಗಡೆ, ನಿನ್ನ ಜೀವಿತಕ್ಕೆ ಇರುವಂತ ಬಿಡುಗಡೆ, ಸ್ವಲ್ಪ ಕಾಲ ನೀನು ಸಿಂಹದ ಗುಹೆಯಲ್ಲಿ ಇರುವಂತರಾಗಿರಬಹುದು, ಆದರೆ ನಿರಂತರವಾಗಿ ಒಂದು ಪ್ರಮೋಷನ್ ಅಲ್ಲಿ, ಒಂದು ಉನ್ನತವಾಗಿ ದೇವರು ನಡೆಸುವಂತನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಆ ರಾತ್ರಿ, ಯಾವ ರಾತ್ರಿ? ಸಿಂಹದ ಗುಹೆ ಒಳಗಡೆ ಇರುವಂತ ರಾತ್ರಿ. ಇಲ್ಲಿ 3 ವ್ಯಕ್ತಿಗಳನ್ನು ಅಥವಾ 3 ಗುಂಪಿನ ಜನರನ್ನು ಹೇಳಕ್ಕೆ ಬಯಸ್ತೇನೆ. ಅರಸನಿಗೆ ನಿದ್ದೆ ಬರ್ತಾ ಇಲ್ವಂತೆ, ಹಳಮಳ. ಅರಸನೇ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ? ಸಂಕಟ, ಹೌದಾ? ಅಥವಾ ಅಸಹಾಯಕ ಅನ್ಬೋದು. ಯಾಕಂದ್ರೆ ಅವ್ರು ಸಹಾಯ ಮಾಡ್ಬೇಕನ್ಕೊಂಡ ಅಸಹಾಯಕದ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ? ಅರಸನಿದ್ದಾನೆ. ಸಂಕಟದ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ? ದಾನಿಯೇಲನಿದ್ದಾರೆ. ಅಯ್ಯೋ, ಒಳ್ಳೆಯದೇ ಮಾಡಿದೆ, ಹಿಂಗ್ ಮಾಡಿದ್ರು, ಪರವಾಗಿಲ್ಲ. ಸಂತೋಷದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಅವನ್ನೆಲ್ಲರೂ ಯಾರೆಲ್ಲ ಪ್ಲಾನ್ ಮಾಡಿ ಹಾಕಿದ್ರು ಶತ್ರುಗಳು. ಆಮೇಲೆ ಆ ರಾತ್ರಿ ಮೇ ಬಿ ಅವ್ರಿಗೆ ಬ್ಲಾಸ್ಟ್ ಅಂದ್ರೆ ಫುಲ್ಲು ಸಂತೋಷ, ಉಳಿದು ಕುಪ್ಪಳಿಸ್ತಾ ಇದ್ರೆ, ಹೆಂಗೋ ಮಾಡಿ ನಾವು ಅನ್ಕೊಂಡಿರೋ ರೀತಿಯಲ್ಲಿ ದಾನಿ ಮುಗಿಸ್ರಿ ಅಂತ. ಚೆನ್ನಾಗಿ ಕೇಳಿ, ನಿನ್ನ ಶತ್ರು, ನಿನಗೆ ವಿರುದ್ಧವಾಗಿರುವ ಶತ್ರುಗೂ ಸಂತೋಷ ಇದೆ. ಏನಿದೆ? ನೀನು ಸಂಕಟದಲ್ಲಿದ್ದಾಗ ಅವನು ಸಂತೋಷದಲ್ಲಿದ್ದಾನೆ. ನಿನಗೆ ಸಹಾಯ ಮಾಡಬೇಕನ್ನೋರು ಸಹಾಯ ಮಾಡೋಕ್ಕಾಗಲ್ವಲ್ಲ ಅನ್ನೋ ಸಂಕಟದಲ್ಲಿದ್ದಾರೆ. ಹಲ್ಲೆಲೂಯಾ. ಆದರೆ ನಿನ್ನ ಶತ್ರುವಿನ ಸಂತೋಷ ಅದು ಸ್ವಲ್ಪ ಕಾಲ ಮಾತ್ರ. ನಿನಗೆ ದೇವರು ಕೊಡುವಂತ ಸಂತೋಷ ನಿತ್ಯ ಜೀವದ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಿಂಹಗಳನ್ನ ಪಳಗಿಸಿರುವ ವಿಧಾನ, ಯಾರಾದ್ರೂ ಆ
ಗುಹೆ ಒಳಗಡೆ ಬಂದ್ರೆ ಕಿತ್ತು ಎಳೆದು ತಿನ್ನಾಕುವಂತ ಪರಿಸ್ಥಿತಿ. ಅವತ್ತು ಆ ಸಿಂಹಗಳಿಗೆ ಏನಾಯ್ತೋ ಗೊತ್ತಿಲ್ಲ. ಮೇ ಬಿ ವಾಕ್ಯದಲ್ಲಿದೆ, ಸಿಂಹದ ಬಾಯನ್ನು ಮುಚ್ಚಿದ್ರು, ಕಣ್ಣನ್ನ ತೆರೆದ್ರು. ಯಾವ ರೀತಿ ಕಣ್ಣು? ಆ ದಾನಿಯೇಲನ ಪಕ್ಕದಲ್ಲಿರುವಂತ ಒಂದು ಏಂಜಲ್, ಯಹೂದ ಸಿಂಹ, ಅದನ್ನು ನೋಡುವಾಗ ಇದೆಲ್ಲ ಬಾಲ ಮುದ್ರಕೊಂಡು ಇವನ ಜೊತೆ ಯಾರೋ ದಾನಿಯೇಲನ ದೊಡ್ಡ ಎತ್ತರ ದಪ್ಪ ಇರಲ್ಲ, ಯಾಕಂದ್ರೆ ಆತನ ತಿನ್ನೋ ಆಹಾರ ನೋಡಿದಾಗ ಗೊತ್ತಾಗುತ್ತೆ ಅವನು ಲೀನ್ ಅಂತ. ಮೇ ಬಿ ಈ ಏಂಜಲ್, ಮೇ ಬಿ ವಾಕ್ಯದಲ್ಲಿಲ್ಲ, ನನ್ನ ಒಂದು ಊಹೆ, ಈ ದೇವದೂತನು ಎಲ್ಲರ ಕಿವಿ ಅಂದ್ರೆ ಅದೇ ಸಿಂಹನಿಗೆ, ಸ್ವಲ್ಪ ಫಾಸ್ಟಿಂಗ್ ಪ್ರೇಯರ್ ಮಾಡು ಇವತ್ತು ನೈಟ್, ನಾಳೆ ಬಡಕಾನ ಕೊಡ್ತೀನಿ ನಿಮಗೆ ಅಂತ. ಇವತ್ತು ತಡ್ಕೋ, ಇವತ್ತು ತಿಂದ್ರೆ ಬರೀ ಒಬ್ಬರನ್ನ ತಿಂತೀರಾ, ಮತ್ತೆ ಕಾಯ್ಬೇಕು ನೀವು. ಇವತ್ತು ರಾತ್ರಿ ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಬೆಳಗ್ಗೆ ಬರ್ತಾರೆ ನೋಡಿ, ನಿನಗೆ ಕಬಾಬಾ ಅಥವಾ ಬಿರಿಯಾನಿ ಬೇಕಾ, ನಾನು ಕೊಡ್ತೀನಿ, ಸೈಲೆಂಟ್ ಆಗಿರ್ರಿ ಅಂತ ಯಾರೋ ಹೇಳಿರ್ಬೋದು, ವಾಕ್ಯದಲ್ಲಿಲ್ಲ, ನನ್ನ ಊಹೆ ಅಷ್ಟೇ. ಅದು ಒಂದು ಕಾರಣ ಇರ್ಬೋದು. ಇಲ್ಲ ಸಿಂಹಗಳು ಈ ಯಹೂದ ಸಿಂಹನ ನೋಡಿ, ಯಾಕಂದ್ರೆ ಏಂಜಲ್ ಆಫ್ ಗಾಡ್ ವಾಸ್ ದೇರ್, ದೇವದೂತನಲ್ಲಿದ್ದ. ಈ ಒಂದು ವಿಧ ವಿಧವಾದ ವ್ಯಕ್ತಿತ್ವ, ಸಂಕಟದಲ್ಲಿ, ಅಸಹಾಯಕದಲ್ಲಿ, ಸಂತೋಷದಲ್ಲಿ. ಯೇಸು ಸ್ವಾಮಿಯನ್ನು ಸತ್ತು ಸಮಾಧಿ ಮಾಡಿದಾಗಲೂ ಆರ್ಭಟಿಸಿದ, ಸಂತೋಷಿಸಿದ ಅನೇಕರಿದ್ರು. ಆಮೇನ್. ಆ ಕಲ್ಲುಗಳನ್ನು ಉರುಳಿಸಿದ ಹಾಗೆ ಮುಂಜಾನೆ ಅರಸನ್ ಬರ್ತಾನೆ, ದಾನಿಯೇಲನೇ ಹೇಗಿದ್ಯಾ, ಇನ್ನು ದೇವರು ನಿನ್ನನ್ನು ಬಚಾವ್ ಮಾಡಿದ್ರ, ಚೆನ್ನಾಗಿದ್ದೀನಿ ಅನ್ನೋ ಒಂದು ಸ್ವರ ಅಲ್ಲಿಂದ ಬರುತ್ತದೆ. ಭಯದ ಸ್ವರ ಹೊರಗಡೆಯಿಂದ, ಆಂಗ್ವಿಶ್ ವಾಯ್ಸ್ ಇಂದ ಅರಸನ್ ಕೂಗ್ತಾ ಇದ್ದಾನೆ, ಒಳಗಡೆಯಿಂದ ಒಂದು ಮಧುರವಾದ ನಾನು ಚೆನ್ನಾಗಿದ್ದೀನಿ ಅನ್ನೋದು ಬರ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಅರಸನಿಗೆ ಇವಾಗ ಸಿಕ್ತು ಮೋಕ, ತಗೊಂಬರೋ ಎಲ್ಲಾರನು ಅಂತ. ಹಲ್ಲೆಲೂಯಾ. ಆ ಒಂದು ಸನ್ನಿವೇಶ ನಿಮ್ಮ ಜೀವಿತಗಳಲ್ಲಿ ಈ ವರ್ಷ ನೀವು ಕಾಣಕ್ಕೆ ಹೋಗುವಂತರಾಗಿದೆ. ನಿನಗೆ ವಿರುದ್ಧವಾಗಿ ಎಲ್ಲ ಮಾಡಿದಂಥದ್ದು ಅದು ನಿಷ್ಫಲ ಆಗಕ್ಕಂತ ಕಾಲ ಇದಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ಬೀಳಿಸಿರುವ ಕಾಲ ಇದೆ, ಎದುರಿಸುವ ಕಾಲ ಇದೆ, ನಿನಗೆ ವಿರುದ್ಧವಾಗಿ ಮಾತನಾಡುವ ಕಾಲ ಇದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಸಿಂಹದ ಗುಹೆ ಒಳಗಡೆ ಇರುವಂತ ಕಾಲ ಇರುವಂತಹ, ಏನು ಮಾಡಕ್ಕೆ ಆಗದೇ ಇರುವ ಪರಿಸ್ಥಿತಿ, ಏನೋ ಮಾಡಬೇಕು ಆದ್ರೆ ಆಗ್ತಾ ಇಲ್ಲ ಅನ್ನಕ್ಕಂಥ ಪರಿಸ್ಥಿತಿ, ಆದ್ರೆ ದೇವರು ಅದರಿಂದ ಬಿಡುಗಡೆ ಮಾಡಿ ನಿನ್ನನ್ನು ಮೇಲಕ್ಕೆ ತರುವ ಕಾಲ ಇದಾಗಿರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಶತ್ರುವಿಗೆ ಬೀಳಿಸೋದಕ್ಕೆ ಗೊತ್ತು, ಆದ್ರೆ ದೇವರಿಗೆ ನಿನ್ನನ್ನು ಎಬ್ಬಿಸೋದಕ್ಕೆ ಗೊತ್ತು. ಹಲ್ಲೆಲೂಯಾ. ಯಾವಾಗ ಆ ಒಂದು ಗುಹೆಯ ಬಾಗಿಲನ್ನು ಮುಚ್ಚಿದ್ರು, ದೇವರು ಬಾಯನ್ನು ಮುಚ್ಚಿದ್ರು. ಯಾವಾಗ ಗುಹೆಯ ಬಾಗಿಲನ್ನು ತೆಗೆದು ದಾನಿಯೇಲನನ್ನು ಇದರ ಬಾಯಿಗಳಿಂದನೂ ಬಾಯಿ ತೆರೀತು. ಹಲ್ಲೆಲೂಯಾ. ಈಗ ಅರಸನ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿಗಳು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಹೆಂಡತಿ, ಎಂತ ಘೋರ. ಹಲ್ಲೆಲೂಯಾ. ಅವರು ಇನ್ನೇನು ಬೀಳೋದಕ್ಕಿಂತ ಮುಂಚೆನೆ, ಅಂದ್ರೆ ಅವ್ರು ಒಬ್ಬೊಬ್ಬರನ್ನ ಹಾಕ್ಬೇಕಾದ್ರೆ ಬೀಳಕ್ಕಿಂತ ಮುಂಚೆನೆ ಸಿಂಹಗಳು ಅವರನ್ನು ಅಟ್ಯಾಕ್ ಮಾಡಿ ಕಿತ್ತು ನಾಶನ ಪಡಿಸುತ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ದೇವರು ಎಬ್ಬಿಸುವಂತಾಗಿದ್ದಾನೆ. ದೇವರಾತ್ಮನು ನನಗೆ ಆ ಒಂದು ಈ ಸಂದೇಶ ಕೊಡುವಾಗ, ಸಿಂಹದ ಬಾಯನ್ನು ಮುಚ್ಚುವುದು ನನ್ನ ಮಕ್ಕಳಲ್ಲ, ನಾನೇ ಆಗಿರುತ್ತೇನೆ. ನನ್ನ ಮಕ್ಕಳನ್ನು ರಕ್ಷಿಸುವುದು ನಾನೇ ಆಗಿರುತ್ತೇನೆ. ಅವರನ್ನು ಬಿದ್ದಿರುವ ಸ್ಥಳದಿಂದ ಎಬ್ಬಿಸುವುದು ನಾನೇ ಆಗಿರುತ್ತೇನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಮುಂದೆ ಇರುವ ಯಾವುದೇ ಕಲ್ಲುಗಳು, ಮಗ್ದಲದ ಮರಿಯಳು ಆ ಒಂದು ಸಮಾಧಿಯನ್ನು ನೋಡಿ ಬರುವಾಗ ಆಕೆಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಣ್ತಾ ಇತ್ತು, ಈ ಒಂದು ಕಲ್ಲನ್ನು ಯಾರು ಜರುಗಿಸ್ತಾರೆ? ಇವತ್ತು ಅನೇಕರು ಇಲ್ಲಿ ಕೂತಿರೋರು ಹೇಳ್ತಾ ಇರ್ಬೋದು, ನನ್ನ ಜೀವಿತದಲ್ಲೂ ಒಂದು ಅಡೆತಡೆ ಮಾಡುವ ಒಂದು ಕಲ್ಲಿದೆ, ಒಂದು ಬಂಡೆ ಇದೆ, ಒಂದು ಕಲ್ಲು, ಒಂದು ಎರಿಕೋ ಗೋಡೆ ಇದೆ ಅಂತ ಇರಬಹುದು. ನಿನಗೆ ಗೊತ್ತಿಲ್ಲದ ಹಾಗೆ ಅದು ಉರುಳಿಸುವ ದೇವರು ಯಾವಾಗ ನೀನನ್ನು ಸ್ತುತಿಸುವಾಗ, ಆಮೇಲೆ ನೀನು ಆರಾಧಿಸುವಾಗ. ಎರಿಕೋ ಗೋಡೆ ಬಿದ್ದಿದ್ದು ಯಾವಾಗ? ಇವರು ಈಟಿ ಕತ್ತಿ ಕಟಾರಿಗಳನ್ನ ಹೋಗಿ ಅದನ್ನು ಮಾಡಿದಲ್ಲ, ಸುತ್ತು ಆ ಎರಿಕೋ ಗೋಡೆನ ಸುತ್ತುತ್ತಾ ಆರಾಧಿಸುವಾಗ. ದಾನಿಯೇಲನನ್ನು ಬಿಡಿಸಿದ್ದು ಯಾಕೆ? ಆತನು ದೇವರನ್ನು ಪ್ರಾರ್ಥಿಸುವಾಗ, ಸ್ತುತಿಸುವಾಗ, he was thanking God. ಪರಿಸ್ಥಿತಿಗಳನ್ನು ನೋಡಿ ನೀನು ಹೆದರಬೇಡ, ಸಿಂಹಗಳನ್ನು ನೋಡಿ ಹೆದರಬೇಡ. ನಿನ್ನ ಜೊತೆಗಾರರು ನಿನಗೋಸ್ಕರ ಗುಂಡಿ ತೋಡಿ ನೀನು ಬೀಳಬೇಕು ಅಂತ ಅದನ್ನು ನೋಡಿ ಹೆದರಬೇಡ. ಇವತ್ತು ನಿನ್ನ ದೃಷ್ಟಿಗಳು
ಕೆಳಗಡೆನೋ ಅಥವಾ ಅಕ್ಕಪಕ್ಕದಲ್ಲೋ ಅಲ್ಲ. ನಿನ್ನ ಕಣ್ಣುಗಳು ಪರಲೋಕದ ಕಡೆಗೆ ತೆರೆಯುವಂತರಾಗಿರೋಣ. ನಮಗೋಸ್ಕರ ಇರುವ ಯೆಹೂದ ಸಿಂಹಕ್ಕಾಗಿ ಸ್ತೋತ್ರ ಮಾಡುವಂತರಾಗಿದ್ದಾನೆ. ಪರಿಸ್ಥಿತಿಗಳು ಯಾವುದೇ ಅನಾನುಕೂಲತೆ ಆಗಿದ್ದರೂ ಸಹ ಅದರಿಂದ ಬಿಡಿಸುವ ಮತ್ತೆ ನಿನ್ನನ್ನು ಉನ್ನತಕ್ಕೆ ಏರಿಸುವ ದೇವರು ನಮ್ಮ ದೇವರಾಗಿರ್ತಾನೆ. ಆಮೆನ್. ದಾನಿಯೇಲನು ಬಂದಾಗ ಆತನಿಗೊಂದು ಹೊಸ ಪ್ರಮೋಷನ್ ಸಿಕ್ತು. ನಿಮ್ಮ ಜೀವಿತಗಳಲ್ಲಿ ಮಾಡುವ ಕಾರ್ಯಗಳು ಇತರರು ಮಾತನಾಡ್ತಾರೆ, ದೇವರು ಯಾವ ರೀತಿಯಲ್ಲಿ ಇವ್ರನ್ನ ಆಶೀರ್ವದಿಸೋ ಆ ರೀತಿ ದೇವರು ಮಾಡುವಾಗ ಮತ್ತೆ ಹಿಂಜಾರಿ ಹೋಗ್ಬೇಡಿ. ದೇವರು ಆಶೀರ್ವಾದ ಮಾಡಿದಾಗ ಆಶೀರ್ವಾದದ ಹಿಂದೆ ಹೋಗ್ಬೇಡಿ. ಆಶೀರ್ವಾದ ಮಾಡಿದ ದೇವರನ್ನು ಹಿಂಬಾಲಿಸುವಂತರಾಗಿ. ಹಲ್ಲೆಲೂಯಾ. ಇವತ್ತು ದೇವರು ಮನುಷ್ಯರಿಂದಾಗೆ ಮುಚ್ಚಿರುವ ಬಾಗಿಲುಗಳು ದೇವರು ತೆರೆಯಲು ಹೋಗುವಂತರಾಗಿದ್ದಾರೆ. ಅನೇಕ ಪರಿಸ್ಥಿತಿಗಳು ಇನ್ನೇನು ಮುಗಿದು ಹೋಯಿತು ಅಂತ ತಿಳಿದಂತ ಕೆಲ ಪರಿಸ್ಥಿತಿಗಳ ಮೇಲೆ ಮತ್ತೆ ದೇವರು ಪುನರ್ ಆರಂಭ ಕೊಡುತ್ತಾರೆ. ಯು ಥಾಟ್ ಇಟ್ ಇಸ್ ಅನ್ ಎಂಡ್, ಮುಗಿದು ಹೋಯಿತು, ಬಟ್ ನಿನಗೆ ತಿಳಿಯದ ರೀತಿಯಲ್ಲಿ ಪುನರ್ ಆರಂಭ. ಪಕ್ಕದಲ್ಲಿರೋರಿಗೆ ಹೇಳುವಂತರಾಗಿ ಪುನರ್ ಆರಂಭ. ಆಮೇಲೆ ನೀವು ಊಹೆ ಮಾಡಿಲ್ಲ, ಆದರೆ ದೇವರು ಮಾಡುವಂತರಾಗಿದ್ದಾರೆ. ದಾನಿಯೇಲನು ಅಂದ್ಕೊಂಡಿಲ್ಲ ಮತ್ತೆ ನಾಳೆ ಬೆಳಗ್ಗೆ ಬಂದು ಆ ಒಂದು ಕಲ್ಲುಗಳನ್ನ ತೆಗಿತಾರೆ, ನನ್ನನ್ನು ಮೇಲಕ್ಕೆ ಎತ್ತಾರೆ ಅಂತ ದಾನಿಯೇಲನು ಅಂದುಕೊಂಡಿಲ್ಲ. ಹಲ್ಲೆಲೂಯಾ. ಆದರೆ ಆಶ್ಚರ್ಯವಾಗಿ ದೇವರೇ ಆ ಕಾರ್ಯಗಳನ್ನು ಮಾಡಿದ್ರು. ನಿಮಗೆ ದೇವರು ಮಾಡುವ ಕಾರ್ಯದ ಆಶ್ಚರ್ಯವಾಗುತ್ತದೆ. ಜನಾಂಗಗಳನ್ನು ಅದನ್ನು ನೋಡುವಂತರಾಗಿದೆ. ದೇವರು ನನಗೆ ಈ ಸಭೆಗೆ ಕೊಟ್ಟಂತ ಸಂದೇಶ ನಾನು ನಿಮಗೆ ಹೇಳಿರುವಂತರಾಗಿದೆ. ಅದರ ಮುಂದಿನ ಕಾರ್ಯಗಳು ಪರಿಶುದ್ಧಾತ್ಮನೆ ನಿಯಂತ್ರಿಸಿ ನಮ್ಮನ್ನು ಬಲಪಡಿಸಿ ನಡೆಸಿ. ಸಾಧಾರಣವಾದ ವಿಷಯ ಅಲ್ಲ, ಅಥವಾ ಏನೋ ಆಗುತ್ತಲ್ಲ ಬಿಡು ಅನ್ನಕ್ಕಂಥ ವಿಷಯ ಅಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ನೀವು ಕ್ರಮ ಬೇಕೋ ಅಲ್ಲಿ ಕ್ರಮ ಪಡಿಸಿಕೊಳ್ಳಿ. ಇವತ್ತು ಯಾರಾದರೂ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ದೇವರ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ನಿಮ್ಮ ವಿಶ್ವಾಸ ಜೀವಿತದಲ್ಲಿ ಕ್ರಮ ಇಲ್ಲದೆ ಹೋಗಿರೋದಾದರೆ ಈ ದಿನ ದೇವರ ಬಳಿಯಲ್ಲಿ ಹೇಳಿ, ಸ್ವಾಮಿ ಆ ಕ್ರಮ ಪಡಿಸಿಕೊಳ್ಳಕ್ಕೆ ಸಹಾಯ ಮಾಡಿ, ನಾನು ನಿನ್ನ ಬಳಿಗೆ ಬರಬೇಕು ಸ್ವಾಮಿ. ಇವತ್ತು ಯಾರಾದರೂ ನಿಮ್ಮ ಪರ್ಸನಲ್ ಪ್ರೇಯರ್ಸ್ ಇಲ್ಲದೆ ಹೋಗಿರೋದಾದ್ರೆ ಇನ್ನೊಂದು ಕ್ಷಾಮದಲ್ಲಿ ಇದೆಯಾ, ಯು ಆರ್ ಇನ್ ಎ ಫ್ಯಾಮಿನ್. ಕ್ರಮವಾದ ಕುಟುಂಬ ಪ್ರಾರ್ಥನೆ ಇಲ್ಲದೆ ಹೋದರೆ ಇವತ್ತು ದೇವರ ಬಳಿಯಲ್ಲಿ ಹೇಳಿ, ಸ್ವಾಮಿ ನಮ್ಮ ಕುಟುಂಬದಲ್ಲಿ ಪ್ರತಿದಿನ ಸ್ವಲ್ಪ ಸಮಯ ಕುಟುಂಬ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿ. ಎಲ್ಲರೂ ಕೂಡುವ ಒಂದು ಸಮಯ, ಅದು ಸಂಜೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಕುಟುಂಬ ಪ್ರಾರ್ಥನೆ. ನಿನ್ನ ಜೀವಿತದಲ್ಲಿ ಮನೆಗಳಲ್ಲಿ ನಿನ್ನ ಪ್ರಾರ್ಥನೆ ಇಲ್ಲದೆ ಹೋದರೆ, ಅದು ಕೆಲಸಕ್ಕೆ ಹೋಗುವ ಗಂಡಸರಾಗಿರಲಿ, ಮನೆಯಲ್ಲಿರುವ ಹೆಂಗಸರು ಹೋಗೋ ಕೆಲಸ ಮಾಡ್ತಾ ಇದ್ರು ಸಹ ದಾನಿಯೇಲನು ಕೆಲಸ ಮಾಡಿಕೊಂಡೇ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಿದ್ದ. ಆ ಒಂದು ಸ್ವಲ್ಪ ಸಮಯ ದೇವರಿಗಾಗಿ ಕೊಡುವಂತರಾಗಿದೆ. ನೀವು ಆ ಕ್ರಮ ಪಡಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಕ್ರಮಗಳು, ಅನೇಕ ಮೇಲ್ಗೈಯನ್ನು ಕೊಡೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಸಿಂಹವನ್ನು ನೋಡಿ ಹೆದರಿಕೊಳ್ಳಬೇಡಿ, ಅದರ ಬಾಯನ್ನು ಆಲ್ರೆಡಿ ದೇವರು ಮುಚ್ಚುವಂತರಾಗಿದ್ದಾರೆ. ನಿನ್ನ ಬಾಯಿ ದೇವರನ್ನು ಸ್ತುತಿ ಮಾಡಲಿ, ನಮ್ಮ ಬಾಯಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಲಿ, ನಮ್ಮ ಬಾಯಿಗಳು ದೇವರ ವಾಕ್ಯವನ್ನು ನುಡಿಯುವಂತರಾಗಿರಲಿ. ಹಲ್ಲೆಲೂಯಾ. ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚುವಂತರಾಗಿರೋಣ, ಪ್ರಾರ್ಥಿಸುವಂತರಾಗೋಣ. ಈ ಒಂದು ಸಮಯದಲ್ಲಿ ದೇವರ ಆತ್ಮನು ಯಾರಾದರೂ ಬಳಿಯಲ್ಲಿ ಕ್ರಮದ ಕುರಿತಾಗಿ ನಿನ್ನ ಹೃದಯದಲ್ಲಿ ಅದು ಮೊಳಗ್ತಾ ಇದ್ರೆ ಒಪ್ಪಿಸಿಕೊಡಿ. Just submit and surrender yourself to God. ಹೇಳಿ, ಸ್ವಾಮಿ ಹೌದು, ನಾನು ಹಿಂಜಾರಿ ಹೋಗಿದ್ದೇನೆ, ನಾನು ಬಲಹೀನನು ಆಗಿದ್ದೇನೆ ಸ್ವಾಮಿ, ಆದರೆ ಇವತ್ತಿನ ಸಂದೇಶದ ಮೂಲಕವಾಗಿ ಮತ್ತೆ ನಾನು ಚೈತನ್ಯಗೊಳ್ಳುವಂತನಾಗಿದ್ದೇನೆ, ಮತ್ತೆ ನಿನ್ನಲ್ಲಿ ನಿಕಟವಾದ ಸಂಬಂಧಕ್ಕೆ ನಾನು ಬರುವಂತನಾಗಿದ್ದೇನೆ. ಅಪ್ಪ, ನನ್ನ ಇರುವ ಸ್ಥಳದಿಂದ ನಿನ್ನ ಕೈಗಳು ನನ್ನನ್ನು ಚಾಚಿ ಎಬ್ಬಿಸಿ ನಡೆಸಲಿ ಸ್ವಾಮಿ. ಹಲ್ಲೆಲೂಯಾ. ಇವತ್ತು ಕೆಲವೊಬ್ಬರು ಯಾರಾದರೂ ಹಳ್ಳದ ರೀತಿಯಲ್ಲಿ ಆ ಗುಹೆಯಲ್ಲಿ ಬಿದ್ದಿರೋದಾದ್ರೆ ನನಗೆ ಯಾರು ಕಾಣಿಸ್ತಾ ಇರೋಲ್ಲ. ಗುಹೆಯ ಬಾಗಿಲು ಮುಚ್ಚಿರುವಾಗ ಇಲ್ಲಿ ಕತ್ತಲೆ ಇರುವಂತದಾಗಿದೆ, ಭಯ ಇರುವಂತದಾಗಿದೆ.
ಸಿಂಹಗಳು ಇರುವಂತದಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ಜೀವಿತ ಇದೆಯಲ್ಲ ಅಂತ ಹೇಳುವಾಗ, ಹಲ್ಲೆಲೂಯಾ, ಇದು ನಿನಗುಳ್ಳ ಸಂದೇಶ ಮಗಳೇ, ನಿನಗುಳ್ಳ ಸಂದೇಶ ಮಗನೇ. ಹಲ್ಲೆಲೂಯಾ, ನೀನು ಕತ್ತಲೆಯಲ್ಲೋ ಅಥವಾ ನೀನು ಹಳ್ಳದಲ್ಲೋ, ನೀನು ಶ್ರಮದ ಮಧ್ಯದಲ್ಲೋ, ಭಯದಲ್ಲೋ, ಭೀತಿಯಲ್ಲೋ, ಪಾಠಪತ್ರದ ಶಕ್ತಿಯಲ್ಲಿ ಕುತಂತ್ರದಲ್ಲಿ ಇರೋ ವ್ಯಕ್ತಿಯಲ್ಲ, ನಿನ್ನನ್ನು ಮೇಲಕ್ಕೆ ಎಬ್ಬಿಸುವ ವ್ಯಕ್ತಿ. ದೇವರಾಗಿದ್ದಕ್ಕಾಗಿ ಸ್ತೋತ್ರ. ರಾತ್ರಿಯಲ್ಲಿ ದುಃಖವೆಂಬುದು ಇಳಿಕೊಂಡರು, ಮುಂಜಾನೆಯಲ್ಲಿ ಒಂದು ಹರ್ಷಧ್ವನಿ. ಇವತ್ತು ಅನೇಕರ ಜೀವಿತದಲ್ಲಿ ಮುಂಜಾನೆ ದೇವರೊಂದು ಹರ್ಷಧ್ವನಿ ಕೊಡಲಿಕ್ಕೆ ಬಯಸುವಂತಾಗಿದ್ದಾನೆ. ದಾನಿಯೇಲನು ಆ ರಾತ್ರಿಯಲ್ಲಿ ನೋಡಿದಂತ ಕತ್ತಲೆ, ಅನುಭವಿಸಿದಂತ ವೇದನೆ, ಒಂದು ರೀತಿಯಾದ ಸಂಕಟದಲ್ಲಿ ಆಗುವುದಂತ ದಾನಿಯೇಲನು, ಇವತ್ತು ನೀನು ಆ ಸಂಕಟದಲ್ಲಿ, ಆ ಕತ್ತಲೆಯಲ್ಲಿ, ಆ ವೇದನೆಯಲ್ಲಿ ಇದೆಯಾ? ದೇವರು ನಿನ್ನನ್ನು ಬಿಡಿಸುವಂತನಾಗಿದ್ದಾನೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಮಗ್ಗಲದ ಮರಿಯಳು ಆ ಸಮಾಧಿಗೆ ಬರುವಾಗ ಈ ಕಲ್ಲನ್ನು ಯಾರು ತೆಗಿತಾರೆ? ಅದು ಅಷ್ಟು ಬಲಿಷ್ಠವಾಗಿದೆಯಲ್ಲ. Who will roll the stone? ಯಾರು ಈ ಕಲ್ಲು, ಈ ತಡೆಯಾಗಿರುವ ಕಲ್ಲನ್ನು ಉರುಳಿಸ್ತಾರೆ ಅನ್ನುವ ಅದೇ ಪ್ರಶ್ನೆಯಲ್ಲಿ, ಅದೇ ಭಾರದಲ್ಲಿ ಇರುವಾಗ ಆಕೆ ಬಂದು ನೋಡಿದಾಗ ಆಶ್ಚರ್ಯವಾಗುವಂತದಾಗಿದೆ. ಯಾಕಂದ್ರೆ ಆ ಕಲ್ಲು ಉರುಳಿ ಪಕ್ಕಕ್ಕೆ ಹೋಗಿರುವಂತದಾಗಿದೆ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಕೆಲ ಆಶ್ಚರ್ಯ ಪಡುವ ರೀತಿಯಲ್ಲಿ ಅದರ ಸಂಗತಿಗಳನ್ನು ಮಾಡುವಂತದಾಗಿದ್ದಾನೆ. ನಿನಗೆ ಇವತ್ತಿರುವ ಪ್ರಶ್ನೆಗೆ ದೇವರು ಉತ್ತರ ಕೊಟ್ಟೇ ಕೊಡುವಂತದಾಗಿದೆಯೇ. ಅವರು ಯಾರು ಈ ಬಂಡೆಯನ್ನು ತೆಗಿತಾರೆ? ಯಾರು? ದಾನಿಯೇಲನಿಗೂ ಇರಬಹುದು, ಯಾರು ನನ್ನನ್ನು ಇಲ್ಲಿಂದ ತೆಗಿತಾರೆ? ದಾನಿಯೇಲನೇ, ನೀನು ಪ್ರಾರ್ಥಿಸುವ ದೇವರು, ನೀನು ನಂಬಿರುವ ದೇವರು ಆತನು ಸತ್ತ ದೇವರಲ್ಲ, ಆತನು ನೀತಿ ಸೂರ್ಯನು, ಆತನು ನೀತಿವಂತನು, ಆತನು ನಿತ್ಯನಾದ ದೇವರು ಆಗಿರೋದಕ್ಕಾಗಿ ಸ್ತೋತ್ರ. ಇವತ್ತು ಪರಲೋಕವು ಆ ಕರಗಳು, I can sense the hand of God is coming upon many in this place. ಇಲ್ಲಿ ದೇವರ ಹಸ್ತವು ಅನೇಕರ ಬಳಿಯಲ್ಲಿ ಚಾಚುತ್ತಿರುವುದನ್ನು ನಾನು ನೋಡುತ್ತಾ ಇದ್ದೇನೆ. ನೀನು ಬಿದ್ದಿರುವ ಅವಸ್ಥೆಯಿಂದ ನಿನ್ನನ್ನು ಆ ಕರಗಳು ಹಿಡಿದು ನಿಲ್ಲಿಸಿ, ಎಬ್ಬಿಸಿ, ನಿನ್ನನ್ನು ಬಲಪಡಿಸಿ, ನಿನ್ನನ್ನು ದಾರಿ ನಡೆಸೋದಕ್ಕೋಸ್ಕರ ಆ ಪರಲೋಕದ ಕರಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಬಿಚ್ಚುವುದು ಬಿಚ್ಚಲ್ಪಡಲಿ, ಕಟ್ಟಿರುವುದು ಕಟ್ಟಲ್ಪಡಲಿ. ಯೇಸುವೇ, ನೀನು ದಾನಿಯೇಲನಿಗೆ ಕೊಟ್ಟಂತ ಆ ದುಪ್ಪಟ್ಟಾದ ಆಶೀರ್ವಾದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ಅನೇಕರು ದುಪ್ಪಟ್ಟಾದ ಆಶೀರ್ವಾದಗಳನ್ನು ಹೊಂದಲಿ, ನಿನ್ನ ರಾಜ್ಯಕ್ಕೆ ಪಾತ್ರರಾಗಲಿ ಸ್ವಾಮಿ. ನೀನು ಬರೋಣ ಅತಿ ಸಮೀಪವಾಗಿರುವುದಕ್ಕಾಗಿ ಸ್ತೋತ್ರ. ಅದೆಲ್ಲ ಕರ್ತನೆ, ನಿನ್ನಗೋಸ್ಕರ ನಾವು ತಯಾರಾಗಿರೋದಕ್ಕೋಸ್ಕರ ಸಿದ್ಧರಾಗಿರೋ ರೀತಿಯಲ್ಲಿ ಪರಿಶುದ್ಧಾತ್ಮನೇ ನಮ್ಮನ್ನು ಬಲಪಡಿಸು, ನಮ್ಮನ್ನು ನಡೆಸು. ಈ ಸಭೆಯ ಬೋಧಕರನ್ನು, ಕುಟುಂಬವನ್ನು, ಕಿರಿಯರನ್ನು ಎಲ್ಲರನ್ನು ನಿನ್ನ ಕೃಪೆಯಲ್ಲಿ ಆದುಕೊಂಡು ನಿನ್ನ ಮಹಿಮೆಯಲ್ಲಿ ನಡೆಸು. ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್. God bless.